ಜೈ ಹಿಂದ್ ಸ್ನೇಹಿತರೆ, ಇವತ್ತಿನ ವಿಡಿಯೋದಲ್ಲಿ ಮೌಲ್ಯ ಶಿಕ್ಷಣ ಮತ್ತು ಆರೋಗ್ಯ ಶಿಕ್ಷಣಕ್ಕೆ ಸಂಬಂಧಪಟ್ಟಂತ ಟಾಪ್ MCQs ಅನ್ನ ಡಿಸ್ಕಸ್ ಮಾಡ್ತಾ ಹೋಗ್ತೀವಿ. ಸೊ ಈ ಸೆಷನ್ ಬಹಳ ಪ್ರಮುಖವಾದ ಸೆಷನ್ ಆಗುತ್ತೆ. ಯಾಕಂದ್ರೆ ಈ ಸೆಷನ್ ನಾವು ಪ್ರತಿ ಪ್ರಶ್ನೆಯನ್ನ 360 ಡಿಗ್ರಿ ವಿಶ್ಲೇಷಣೆ ಮಾಡ್ತೀವಿ, ಸಂಪೂರ್ಣ ಮಾಹಿತಿಯನ್ನ ಕೊಡ್ತೀವಿ. ಸ್ನೇಹಿತರೆ, PSTR ಮತ್ತು GPSTR ಪ್ರೈಮರಿ ಸ್ಕೂಲ್ ಟೀಚರ್ ಮತ್ತು ಗ್ರಾಜ್ಯುಯೇಟ್ ಪ್ರೈಮರಿ ಸ್ಕೂಲ್ ಟೀಚರ್ ಪರೀಕ್ಷೆಯಲ್ಲಿ ಪೇಪರ್ 1 ನಲ್ಲಿ ನಿಮಗೆ ಈ ಮೌಲ್ಯ ಶಿಕ್ಷಣ ಮತ್ತು ಆರೋಗ್ಯ ಶಿಕ್ಷಣ 20 ಅಂಕಕ್ಕಿರುತ್ತೆ. ಹಾಗೇನೆ HSTR ಹೈಸ್ಕೂಲ್ ಟೀಚರ್ ನೇಮಕಾತಿಯಲ್ಲಿ ಪೇಪರ್ 1 ನಲ್ಲಿ ನಿಮಗೆ 15 ಅಂಕಕ್ಕೆ ಈ ಒಂದು ಮೌಲ್ಯ ಶಿಕ್ಷಣ ಮತ್ತು ಆರೋಗ್ಯ ಶಿಕ್ಷಣ ಇರುತ್ತೆ. ಹಾಗಾಗಿ PSTR, GPSTR ಮತ್ತು HSTR ಮೂರು ಶಿಕ್ಷಕ ಹುದ್ದೆಯ ಆಕಾಂಕ್ಷಿಗಳಿಗೆ ಮೌಲ್ಯ ಶಿಕ್ಷಣ ಮತ್ತು ಆರೋಗ್ಯ ಶಿಕ್ಷಣ ಬಹಳ ಪ್ರಮುಖ ಆಗುತ್ತೆ. ಯಾಕಂದ್ರೆ ನೀವು ಮೆಂಟಲ್ ಎಬಿಲಿಟಿಗೆ, ಕನ್ನಡಕ್ಕೆ, ಇಂಗ್ಲಿಷ್ಗೆ, ಕಂಪ್ಯೂಟರ್ಗೆ ಎಷ್ಟು ಒತ್ತನ್ನು ಕೊಡ್ತೀರೋ ಅಷ್ಟೇ ಇಂಪಾರ್ಟೆನ್ಸ್ ಅನ್ನ ಮೌಲ್ಯ ಶಿಕ್ಷಣ ಮತ್ತು ಆರೋಗ್ಯ ಶಿಕ್ಷಣ ಕೊಡಬೇಕು. ಸ್ನೇಹಿತರೆ, ಸೆಷನ್ ಸ್ಟಾರ್ಟ್ ಮಾಡೋಕ್ಕಿಂತ ಮೊದಲೇ ಒಂದು ವಿಷಯವನ್ನು ನಿಮಗೆ ಕ್ಲಿಯರ್ ಮಾಡ್ತೀನಿ. ಏನು ಕೇಳಿದ್ರೆ, ಮೌಲ್ಯ ಶಿಕ್ಷಣ ಮತ್ತು ಆರೋಗ್ಯ ಶಿಕ್ಷಣದ ಮೇಲಿನ ಪ್ರಶ್ನೆಗಳು ಆಲ್ಮೋಸ್ಟ್ ಅಪ್ಲಿಕೇಶನ್ ಲೆವೆಲ್ ಕ್ವಶನ್ಗಳಿರ್ತವೆ. ಆಲ್ಮೋಸ್ಟ್ ನಿಮಗೆ ಅನ್ವಯ ಮಾಡುವಂಥ ಪ್ರಶ್ನೆಗಳಿರ್ತವೆ. ನೀವು ಒಬ್ಬ ಶಿಕ್ಷಕರಾಗಿ ಯಾವ ರೀತಿ ಹ್ಯಾಂಡಲ್ ಮಾಡ್ತೀರಾ ಮತ್ತು ವಿದ್ಯಾರ್ಥಿಗಳಿಗೆ ಸಂಬಂಧಪಟ್ಟಂತೆ ಮೌಲ್ಯ ಮತ್ತು ಆರೋಗ್ಯಕ್ಕೆ ರಿಲೇಟೆಡ್ ಆಗಿರುವಂತಹ ವಿಚಾರಗಳನ್ನು ಯಾವ ರೀತಿ ನೀವು ಸಾಲ್ವ್ ಮಾಡ್ತೀರಾ ಅನ್ನೋದು ಬಹಳ ಮುಖ್ಯ ಆಗುತ್ತೆ. ಸೊ ಹಾಗಾಗಿ ಇವತ್ತಿನ ಸೆಷನಲ್ಲಿ ಈ ಎಲ್ಲ ಪ್ರಶ್ನೆಗಳು ಈ ರೀತಿಯ ಅಪ್ಲಿಕೇಶನ್ ಲೆವೆಲ್ ನಾಲೆಡ್ಜನ್ನು ಟೆಸ್ಟ್ ಮಾಡುವಂತಹ ಮತ್ತು ಹಿಂದಿನ ಪರೀಕ್ಷೆಗಳಲ್ಲಿ ಕೇಳಿರುವಂತಹ ಬೆಸ್ಟ್ ಕ್ವಶನ್ಗಳನ್ನು ಸೆಲೆಕ್ಟ್ ಮಾಡ್ಕೊಂಡು ಬಂದಿದ್ದೀವಿ. ಸೊ ಸೆಷನ್ ಸ್ಟಾರ್ಟಿಂಗಿಂದ ಕೊನೆಯವರೆಗೂ ಸ್ಕಿಪ್ ಮಾಡಿದೆ ನೋಡಿ ಅಂತ ಹೇಳ್ತಾ ಸೆಷನ್ ಸ್ಟಾರ್ಟ್ ಮಾಡ್ತಿದ್ದೀವಿ. ಮೊದಲ ಪ್ರಶ್ನೆ ಈ ರೀತಿ ಇದೆ: ಆರೋಗ್ಯದ ಸಮಗ್ರ ಪರಿಕಲ್ಪನೆಯನ್ನು ಅತ್ಯಂತ ಸೂಕ್ತವಾಗಿ ವಿವರಿಸುವುದು ಯಾವುದು? ಕೆಳಗಿಂದು. ಸೊ ರೋಗಗಳಿಂದ ಮುಕ್ತವಾಗಿರೋದು, ದೈಹಿಕವಾಗಿ ಸದೃಢವಾಗಿರೋದು, ದೈಹಿಕ, ಮಾನಸಿಕ, ಸಾಮಾಜಿಕ ಹಾಗೂ ಭಾವನಾತ್ಮಕ ಕ್ಷೇಮದ ಸಮನ್ವಯ ಮತ್ತು ವೈದ್ಯಕೀಯ ಚಿಕಿತ್ಸೆ ಪಡೆಯುವ ಸಾಮರ್ಥ್ಯ. ಸರಿಯಾದ ಉತ್ತರ ಆಪ್ಷನ್ ಸಿ, ದೈಹಿಕ, ಮಾನಸಿಕ, ಸಾಮಾಜಿಕ, ಭಾವನಾತ್ಮಕ ಕ್ಷೇಮದ ಸಮನ್ವಯ. ಅಂದ್ರೆ ಒಂದು ಮಗು ಆರೋಗ್ಯದ ಸಮಗ್ರವಾಗಿ ಅದು ಆರೋಗ್ಯಯುತವಾಗಿ ಇದೆ ಅಂತ ಹೇಳ್ಬೇಕಾದ್ರೆ ಆ ಮಗು ದೈಹಿಕವಾಗಿ, ಮಾನಸಿಕವಾಗಿ, ಸಾಮಾಜಿಕವಾಗಿ, ಭಾವನಾತ್ಮಕವಾಗಿ ಆರೋಗ್ಯಕರವಾಗಿರ್ಬೇಕು. ಅಂದ್ರೆ ಈ ಎಲ್ಲ ಅಂಶಗಳು ಆ ಮಗುವಿನಲ್ಲಿ ಸಮನ್ವಯ ಆಗಿರ್ಬೇಕು. ಅಂದ್ರೆ ವ್ಯಕ್ತಿಯ ದೈಹಿಕ, ಮಾನಸಿಕ ಮತ್ತು ಸಾಮಾಜಿಕ ಕ್ಷೇಮವು ಕೂಡ ಇದರಲ್ಲಿ ಒಳಗೊಂಡಿರುತ್ತೆ. ಭಾವನಾತ್ಮಕ ಸಮತೋಲನ ಕೂಡ ಇಂಪಾರ್ಟೆಂಟ್. ಆಧುನಿಕ ಆರೋಗ್ಯ ಪರಿಕಲ್ಪನೆಯಲ್ಲಿ ಇದು ಬಹಳ ಮುಖ್ಯವಾಗುತ್ತೆ. ಆದ್ದರಿಂದ ಸಮಗ್ರ ಆರೋಗ್ಯ ಇದೆಯಲ್ಲ, ಅದು ಬಹು ಆಯಾಮದ ಪರಿಕಲ್ಪನೆಯಾಗಿದೆ. ಇಂಪಾರ್ಟೆಂಟ್, ನೋಟ್ ಮಾಡ್ಕೊಳ್ಳಿ. ಈ ರೀತಿ ಕೂಡ ಕೇಳ್ಬೋದು, ಬಹು ಆಯಾಮದ ಪರಿಕಲ್ಪನೆ. ಅಂದ್ರೆ ಆರೋಗ್ಯ ಅಂದ ತಕ್ಷಣ ಕೇವಲ ರೋಗಗಳಿಂದ ಮುಕ್ತವಾಗಿರೋದಷ್ಟೇ ಅಲ್ಲ, ದೈಹಿಕವಾಗಿ ಸದೃಢವಾಗಿರೋದಷ್ಟೇ ಅಲ್ಲ, ಬಹು ಆಯಾಮ ಇರುತ್ತೆ ಇದರಲ್ಲಿ ಅನ್ನುವಂಥದ್ದು ಅಂಶ. ಏನು ಕೇಳಿದ್ರೆ ದೈಹಿಕ, ಮಾನಸಿಕ, ಸಾಮಾಜಿಕ, ಭಾವನಾತ್ಮಕ ಎಲ್ಲ ವಿಚಾರಗಳ ಸಮನ್ವಯ ಆಗಿರ್ಬೇಕು ಅಂತ. ಕೆಳಗಿನವುಗಳಲ್ಲಿ ಆರೋಗ್ಯದ ಸಾಮಾಜಿಕ ನಿರ್ಧಾರಕ್ಕೆ ಅತ್ಯಂತ ಸೂಕ್ತ ಉದಾಹರಣೆ ಯಾವುದು? ಆರೋಗ್ಯದ ಸಾಮಾಜಿಕ ನಿರ್ಧಾರಕಕ್ಕೆ ಅತ್ಯಂತ ಸೂಕ್ತ ಉದಾಹರಣೆ ಯಾವುದು? ಸರಿಯಾದ ಉತ್ತರ ಆಪ್ಷನ್ ಸಿ, ಶಿಕ್ಷಣ ಮತ್ತು ಸಾಮಾಜಿಕ ಆರ್ಥಿಕ ಪರಿಸ್ಥಿತಿ. ಇಲ್ಲಿ ರಕ್ತದ ಗುಂಪು ಆಗೋದಿಲ್ಲ, ವಂಶವಾಹಿ ಗುಣ ಆಗೋದಿಲ್ಲ ಮತ್ತು ದೇಹದ ಎತ್ತರ ಆಗಲ್ಲ. ಬದಲಾಗಿ ಸಾಮಾಜಿಕ ನಿರ್ಧಾರಕ್ಕೆ ಅತ್ಯಂತ ಸೂಕ್ತ ಉದಾಹರಣೆ ಯಾವುದು ಕೇಳಿದ್ರೆ ಶಿಕ್ಷಣ ಮತ್ತು ಸಾಮಾಜಿಕ ಆರ್ಥಿಕ ಪರಿಸ್ಥಿತಿ. ಅಂದ್ರೆ ಆರೋಗ್ಯದ ಮೇಲೆ ವ್ಯಕ್ತಿಯ ಸಾಮಾಜಿಕ ಮತ್ತು ಆರ್ಥಿಕ ಪರಿಸ್ಥಿತಿಗಳು ಗಮನಾರ್ಹ ಪರಿಣಾಮ ಬೀರ್ತವೆ. ಶಿಕ್ಷಣ, ಆದಾಯ, ವಾಸಸ್ಥಳ ಮತ್ತು ಆರೋಗ್ಯ ಸೇವೆಗಳ ಲಭ್ಯತೆ ಪ್ರಮುಖ ಸಾಮಾಜಿಕ ನಿರ್ಧಾರಕಗಳಾಗಿವೆ. ಇವು ವ್ಯಕ್ತಿಯ ಜೀವನ ಶೈಲಿ ಮತ್ತು ಆರೋಗ್ಯದ ಅವಕಾಶಗಳನ್ನು ಪ್ರಭಾವಿಸುತ್ತವೆ. ನೋಡಿ, ಇದು ವ್ಯಕ್ತಿಯ ಜೀವನ ಶೈಲಿ ಮತ್ತು ಆರೋಗ್ಯದ ಅವಕಾಶಗಳನ್ನು ಇನ್ಫ್ಲುಯೆನ್ಸ್ ಮಾಡುತ್ತೆ. ಆರೋಗ್ಯದ ಅವಕಾಶಗಳನ್ನು ಇದು ಇನ್ಫ್ಲುಯೆನ್ಸ್ ಮಾಡುತ್ತೆ ಅಥವಾ ಪ್ರಭಾವಿಸುತ್ತೆ. ಹಾಗಾಗಿ ಶಿಕ್ಷಣ ಮತ್ತು ಸಾಮಾಜಿಕ ಆರ್ಥಿಕ ಪರಿಸ್ಥಿತಿ ಆರೋಗ್ಯದ ಸಾಮಾಜಿಕ ನಿರ್ಧಾರಕಕ್ಕೆ ಅತ್ಯಂತ ಸೂಕ್ತ ಉದಾಹರಣೆ ಆಗಿದೆ. ಒಬ್ಬ ವಿದ್ಯಾರ್ಥಿ ದೈಹಿಕವಾಗಿ ಆರೋಗ್ಯವಂತನಾಗಿದ್ರೂ ನಿರಂತರವಾಗಿ ಒಂಟಿತನ, ಆತಂಕ ಮತ್ತು ಸಾಮಾಜಿಕ ದೂರವನ್ನು ಅನುಭವಿಸ್ತಾನೆ. ಇದರಿಂದ ನಾವು ಯಾವ ನಿರ್ಣಯಕ್ಕೆ ಬರಬಹುದು? ನೋಡಿ, ಅವನು ಸಂಪೂರ್ಣ ಆರೋಗ್ಯವಂತ ಅಂತನ, ಆರೋಗ್ಯವು ಕೇವಲ ದೈಹಿಕ ಆಯಾಮಕ್ಕೆ ಸೀಮಿತ ಅಲ್ಲ ಅನ್ನೋದನ್ನ, ಅಥವಾ ಅವನಿಗೆ ಕೇವಲ ಪೌಷ್ಟಿಕಾಂಶದ ಕೊರತೆ ಇದೆ ಅನ್ನೋದನ್ನ, ಅಥವಾ ಅವನ ದೈಹಿಕ ಸಾಮರ್ಥ್ಯ ಹೆಚ್ಚಿಸಬೇಕು ಅನ್ನೋದನ್ನ. ಸರಿಯಾದ ಉತ್ತರ ಆಪ್ಷನ್ ಬಿ, ಆರೋಗ್ಯವು ಕೇವಲ ದೈಹಿಕ ಆಯಾಮಕ್ಕೆ ಸೀಮಿತ ಅಲ್ಲ ಅನ್ನೋದನ್ನ ನಾವು ಗಮನಿಸಬೇಕು. ಆತ ದೈಹಿಕವಾಗಿ ದಷ್ಟಪುಷ್ಟವಾಗಿದ್ದಾನೆ, ಆರೋಗ್ಯವಾಗಿದ್ರು ಕೂಡ ಆರೋಗ್ಯ ಅಂದ್ರೆ ಕೇವಲ ಫಿಸಿಕಲ್ ಅಲ್ಲ, ಅದು ಆತನ ಮಾನಸಿಕ ಕೂಡ ಸಂಬಂಧಪಟ್ಟಿದ್ದು ಅಂತೇಳಿ. ಅಂದ್ರೆ ಉತ್ತಮ ಮಾನಸಿಕ ಮತ್ತು ಸಾಮಾಜಿಕ ಕ್ಷೇಮ ಹದಗೆಟ್ರೆ
ಸಮಗ್ರ ಆರೋಗ್ಯ ಸಾಧನೆ ಆಗೋದಿಲ್ಲ. ಅಥವಾ ಸಾಮಾಜಿಕವಾಗಿ ಏನಾದರೂ ಸಮಸ್ಯೆ ಅನುಭವಿಸ್ತಿದ್ರೆ ಅಥವಾ ಆತ ಮಾನಸಿಕವಾಗಿ ಏನಾದರೂ ಸಮಸ್ಯೆಯನ್ನು ಎದುರಿಸ್ತಿದ್ರೆ ಅವನ ಆರೋಗ್ಯ ಸರಿಯಾಗಿರಲ್ಲ ಅಂತಲೇ ಅರ್ಥ. ಸೊ ಒಂಟಿತನ ಮತ್ತು ಆತಂಕವು ವಿದ್ಯಾರ್ಥಿಯ ಮಾನಸಿಕ ಹಾಗೂ ಸಾಮಾಜಿಕ ಆರೋಗ್ಯವನ್ನು ಸೂಚಿಸ್ತವೆ. ಆರೋಗ್ಯವನ್ನು ಬಹು ಆಯಾಮದ ದೃಷ್ಟಿಯಿಂದ ನೋಡಬೇಕು. ಪ್ರಶ್ನೆ 2ರಲ್ಲಿ ನಾವು ನೋಡಿದಲ್ಲ, ಬಹು ಆಯಾಮದಿಂದ ನೋಡಬೇಕು. ಬಹು ಆಯಾಮದಿಂದ ನೋಡಬೇಕು. ಆರೋಗ್ಯ ಅಂದ ತಕ್ಷಣ ಕೇವಲ ಫಿಸಿಕ್ ಹೆಲ್ತ್ ಅಲ್ಲ ಅಂತ. ಪ್ರಾಥಮಿಕ ಆರೋಗ್ಯ ಸಂರಕ್ಷಣೆಯ ಮುಖ್ಯ ಉದ್ದೇಶ ಏನು? ಸರಿಯಾದ ಉತ್ತರ ಆಪ್ಷನ್ ಸಿ, ಆರೋಗ್ಯ ಉತ್ತೇಜನ ಮತ್ತು ರೋಗ ನಿರೋಧಕ ಕ್ರಮಗಳಿಗೆ ಒತ್ತು ನೀಡುವುದು. ನೋಡಿದು ಪ್ರಾಥಮಿಕ ಬೇಸಿಕ್ ಆರೋಗ್ಯ ಸಂರಕ್ಷಣೆಯ ಮುಖ್ಯ ಉದ್ದೇಶ. ಅದು ಗಂಭೀರ ಕಾಯಿಲೆಗಳಿಗೆ ಚಿಕಿತ್ಸೆ ಮಾಡೋದಲ್ಲ, ಆರೋಗ್ಯ ಉಂಟಾದ ನಂತರ ಮಾತ್ರ ಚಿಕಿತ್ಸೆ ನೀಡೋದಲ್ಲ, ಆಸ್ಪತ್ರೆಗಳ ಸಂಖ್ಯೆಯನ್ನು ಹೆಚ್ಚಿಸೋದಲ್ಲ. ಬದಲಾಗಿ ಆರೋಗ್ಯವನ್ನು ಉತ್ತೇಜನ ಮಾಡೋದು ಮತ್ತು ರೋಗ ನಿರೋಧಕ ಕ್ರಮಗಳಿಗೆ ಒತ್ತು ನೀಡೋದು. ಅಂದರೆ ಹೇಳ್ತೀವಲ್ಲ ಏನಂತೇಳಿ, ಕಾಯಿಲೆ ಬರೋದಕ್ಕಿಂತ ಅದರ ಮುನ್ನೆಚ್ಚರಿಕೆ ಮಾಡ್ಕೊಳ್ಳೋದು ಇಂಪಾರ್ಟೆಂಟ್ ಅಂತೇಳಿ. ಸೊ 4ನೇ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಸಿ, ಆರೋಗ್ಯ ಉತ್ತೇಜನ ನೀಡೋದು ಮತ್ತು ರೋಗ ನಿರೋಧಕ ಕ್ರಮಗಳಿಗೆ ಒತ್ತು ನೀಡೋದು. ಸೊ ಪ್ರಿಕಾಷನ್ ಇಸ್ ಬೆಟರ್ ದ್ಯಾನ್ ಕ್ಯೂರ್ ಅಂತ ಹೇಳ್ತೀವಿ. ಪ್ರಿಕಾಷನ್ ಈಸ್ ಬೆಟರ್ ದ್ಯಾನ್ ಕ್ಯೂರ್ ಅಂದರೆ ಕಾಯಿಲೆ ಬರೋದಕ್ಕಿಂತ ಮೊದಲೇ ಕಾಯಿಲೆಯನ್ನು ತಡೆಗಟ್ಟಿಕೊಳ್ಳೋದು ಕಾಯಿಲೆ ಬಂದ ನಂತರ ಹೋಗಕ್ಕಿಂತ ಮುಖ್ಯವಾಗಿದ್ದು ಅಂತ. ಸೊ ಈ ಕೆಳಗಿನವುಗಳಲ್ಲಿ ಜೀವನ ಶೈಲಿ ಸಂಬಂಧಿತ ಕಾಯಿಲೆಯು ಅಪಾಯವನ್ನು ನೇರವಾಗಿ ಹೆಚ್ಚಿಸುವ ಅಂಶ ಯಾವುದು? ಜೀವನ ಶೈಲಿ. ಸರಿಯಾದ ಉತ್ತರ ಆಪ್ಷನ್ ಸಿ, ದೈಹಿಕ ನಿಷ್ಕ್ರಿಯತೆ ಮತ್ತು ಅಸಮತೋಲಿತ ಆಹಾರ. ಸೊ ಈ ರೀತಿಯ ಲೈಫ್ ಸ್ಟೈಲ್ ಇದ್ರೆ ಇದು ಲೈಫ್ ಸ್ಟೈಲ್ ಸಂಬಂಧಿತ ಕಾಯಿಲೆ ಅಪಾಯವನ್ನು ಹೆಚ್ಚಿಸುತ್ತೆ. ಅಂದರೆ ದೈಹಿಕವಾಗಿ ನಿಷ್ಕ್ರಿಯವಾಗಿದ್ದರೆ ಆಟೋಮೆಟಿಕಲಿ ಫಿಸಿಕಲ್ ತೂಕ ಜಾಸ್ತಿ ಆಗ್ತಾ ಹೋಗುತ್ತೆ. ಅಸಮತೋಲಿತ ಆಹಾರ, ಒಂದು ಸಮತೋಲನ ಆಹಾರ ಇಲ್ಲದೆ ಇದ್ರೂ ಕೂಡ ಕಾಯಿಲೆಗಳು ಬರೋ ಸಾಧ್ಯತೆ ತುಂಬ ಜಾಸ್ತಿ ಇರುತ್ತೆ ಅಂತ. ಸೊ ನೋಡಿ, ದೈಹಿಕ ನಿಷ್ಕ್ರಿಯತೆ, ಅಸಮತೋಲಿತ ಆಹಾರ, ಅತಿಯಾದ ಕುಳಿತುಕೊಳ್ಳುವಿಕೆ, ಜೀವನ ಶೈಲಿ ಮತ್ತು ಅಸಮತೋಲಿತ ಆಹಾರವು ಅನೇಕ ಜೀವನ ಶೈಲಿ ಸಂಬಂಧಿತ ಕಾಯಿಲೆಗಳಿಗೆ ಹೆಚ್ಚಿಸುತ್ತೆ. ಉದಾಹರಣೆಗೆ ಸ್ಥೂಲತೆ, ಸ್ಥೂಲಕಾಯ, ಇನ್ನು ಮಧುಮೇಹ. ಸೊ ಮಧುಮೇಹ ಬಂತು ಅಂದ್ರೆ ಅದು ರಿಲೇಟೆಡ್ ಆಗಿರುವಂಥ ಎಲ್ಲ ಹೃದಯ ಸಂಬಂಧಿ ಕಾಯಿಲೆ, ಹಾರ್ಟ್ ಡಿಸೀಸಸ್ ಸಂಬಂಧಿ ಕಾಯಿಲೆ. ನೋಡಿ, ಕೇವಲ ಸಮತೋಲಿತ ಆಹಾರ ಮಾತ್ರ ಅಲ್ಲ, ದೈಹಿಕವಾಗಿ ಕೂಡ ಆಕ್ಟಿವ್ ಆಗಿರ್ಬೇಕಾಗತ್ತೆ. ಹಾಗಾಗಿ ನೀವು ಬಿ ಪಿ ಶುಗರ್ ಬಂತು ಅಂದ ತಕ್ಷಣ ನೀವು ಡಾಕ್ಟರ್ ಶಾಪಿಗೆ ಹೋದ್ರೆ ಅವ್ರು ಫಸ್ಟ್ ಕೊಡೋ ಸಜೆಷನ್ ಏನು ಹೇಳಿ, ವಾಕಿಂಗ್ ಮಾಡಿ ಅಂತೇಳಿ. ಅಂದರೆ ಮೈಯಿಂದ ಬೆವರು ಹರಿಬೇಕು, ಮೈಯಿಂದ ಬೆವರು ಹೊರಗೋಗ್ಬೇಕು, ಆಗ ಮಾತ್ರ ದೇಹದಲ್ಲಿರುವಂಥ ಕಲುಷಿತ ಅಂಶಗಳು ಹೊರಗೋಗ್ತವೆ ಅಂತೇಳಿ. ಹಾಗಾಗಿ ದೈಹಿಕ ನಿಷ್ಕ್ರಿಯತೆ ಮತ್ತು ಅಸಮತೋಲಿತ ಆಹಾರ ಇವು ಜೀವನ ಶೈಲಿ ಸಂಬಂಧಿತ ಕಾಯಿಲೆಗಳಿಗೆ ಅಪಾಯವನ್ನು ನೇರವಾಗಿ ಹೆಚ್ಚಿಸ್ತವೆ. ಸಮತೋಲಿತ ಆಹಾರ ಎಂಬ ಪರಿಕಲ್ಪನೆಯ ಅತ್ಯುತ್ತಮ ವಿವರಣೆ ಯಾವುದು? ಅಂದರೆ ಕಂಪ್ಲೀಟ್ ಫುಡ್ ಅಂತ ನಾವೇನು ಕರಿತೀವಲ್ಲ, ಕಂಪ್ಲೀಟ್ ಫುಡ್. ನೋಡಿ, ಮಲಯಾಳಮಲ್ಲಿ ಮೋಹನ್ ಲಾಲ್ ಅವರನ್ನ ಕಂಪ್ಲೀಟ್ ಆಕ್ಟರ್ ಅಂತ ಕರೀತಾರೆ, ಅಂದರೆ ಸಂಪೂರ್ಣ ಬೆಸ್ಟ್ ಆಕ್ಟರ್ ಅನ್ನುವಂಥ ಅರ್ಥದಲ್ಲಿ. ಸೊ ಕಂಪ್ಲೀಟ್ ಫುಡ್ ಅಂದ್ರೆ ಅದೇ ಥರ. ಸಮತೋಲಿತ ಆಹಾರ ಅಂದರೆ ಎಲ್ಲ ರೀತಿಯ ಪೋಷಕಾಂಶಗಳು ದೇಹಕ್ಕೆ ಬೇಕಾಗಿರುವಂಥ ಎಲ್ಲ ಅಂಶಗಳನ್ನ ಒಳಗೊಂಡಿರೋದು ಅಂತೇಳಿ. ಸೊ 6ನೇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಸಿ, ದೇಹದ ಅಗತ್ಯಕ್ಕೆ ಅನುಗುಣವಾಗಿ ವಿವಿಧ ಪೋಷಕಾಂಶಗಳನ್ನು ಸೂಕ್ತ ಪ್ರಮಾಣದಲ್ಲಿ ಪಡೆಯುವುದು. ನೋಡಿ, ಅಲ್ಲಿ ಕೇವಲ ಹೆಚ್ಚಿನ ಆಹಾರ ಸೇವಿಸೋದಲ್ಲ, ಕೇವಲ ಪ್ರೋಟೀನ್ ಯುಕ್ತ ಆಹಾರ ಸೇವಿಸೋದಲ್ಲ, ಅಥವಾ ದಿನಕ್ಕೆ 3 ಬಾರಿ ಆಹಾರ ಸೇವಿಸೋದಲ್ಲ, ಎಷ್ಟು ಸರಿ ಊಟ ಮಾಡ್ತೀವಿ ಅನ್ನೋದು ಇಂಪಾರ್ಟೆಂಟ್ ಅಲ್ಲ. ದೇಹದ ಅಗತ್ಯಕ್ಕೆ ಅನುಗುಣವಾಗಿ ಯಾವ ಏಜಲ್ಲಿ ಏನು ಫುಡ್ ಅನ್ನು ತಿನ್ನಬೇಕು, ಯಾವ ವೆಯ್ಟಿಗೆ ಏನು ಫುಡ್ ಅನ್ನು ತಿನ್ನಬೇಕು, ಈ ರೀತಿ, ಮತ್ತು ವಿವಿಧ ಪೋಷಕಾಂಶಗಳನ್ನು ಸೂಕ್ತ ಪ್ರಮಾಣದಲ್ಲಿ ಪಡೆಯೋದು. ಕೆಲವರು ನಾನ್ ವೆಜ್ಜನ್ನು ಮಾತ್ರ ತುಂಬ ತಿಂತಾ ಇರ್ತಾರೆ, ಅವರಿಗೆ ಬೇರೆ ಬೇರೆ ರೀತಿಯ ದೈಹಿಕ ಸ್ಥೂಲತೆ ರೀತಿಯ ಸಮಸ್ಯೆಗಳು ಉಂಟಾಗ್ತವೆ. ಕೆಲವೊಂದು ಸಿಹಿಯನ್ನು ಜಾಸ್ತಿ ತಿನ್ನೋದು, ಈ ರೀತಿ ಎಲ್ಲ ಆಗುತ್ತೆ. ಹಾಗಾಗಿ ನೋಡಿ, ದೇಹಕ್ಕೆ ಕಾರ್ಬೋಹೈಡ್ರೇಟ್ ಬೇಕು, ಪ್ರೋಟೀನ್ ಬೇಕು, ಏನೇನು ಬೇಕು ನೋಡಿ, ದೇಹಕ್ಕೆ ಕಾರ್ಬೋಹೈಡ್ರೇಟ್ ಬೇಕು, ಹಾಗೇನೆ ದೇಹಕ್ಕೆ ಪ್ರೋಟೀನ್ ಬೇಕು, ಕೊಬ್ಬು ಬೇಕು, ಕೊಬ್ಬಿನ ಅಂಶ ಇರುವಂಥ ಆಹಾರ ಬೇಕು, ವಿಟಮಿನ್ ಬೇಕು, ಖನಿಜಾಂಶ ಬೇಕಾಗತ್ತೆ, ನೀರು ಬೇಕು, ವಿಶೇಷವಾಗಿ ಜೀರ್ಣಕ್ರಿಯೆಗೆ ನಾರಿನ ಅಂಶ ಬೇಕು. ಇದರಲ್ಲಿ ಯಾವ್ದು ಮಿಸ್ ಆದರೂ ಕೂಡ ನಮ್ಮದು ಕಂಪ್ಲೀಟ್ ಫುಡ್ ಆಗಲ್ಲ ಅಂತೇಳಿ, ಇದೆಲ್ಲದೂ ಇರಬೇಕು. ಸೊ ದೇಹದ ಅಗತ್ಯಕ್ಕೆ ಅನುಗುಣವಾಗಿ ವಿವಿಧ ಪೋಷಕಾಂಶಗಳನ್ನು ಸೂಕ್ತ ಪ್ರಮಾಣದಲ್ಲಿ ಪಡೆಯೋದು. ಕೆಳಗಿನವುಗಳಲ್ಲಿ ಸೂಕ್ಷ್ಮ ಪೋಷಕಾಂಶಕ್ಕೆ ಸೇರಿದ ಜೋಡಿ ಯಾವುದು? ಸೊ ರೈಟ್ ಆನ್ಸರ್ ಇದು ಆಪ್ಷನ್ ಸಿ, ಕಬ್ಬಿಣ ಮತ್ತು ಅಯೋಡಿನ್. ಇವು ಸೂಕ್ಷ್ಮ ಪೋಷಕಾಂಶಕ್ಕೆ ಸೇರಿದ ಜೋಡಿ.
ಯಾಕಿದು ಸೂಕ್ಷ್ಮ ಪೋಷಕಾಂಶಕ್ಕೆ ಸೇರಿದ ಜೋಡಿ ಅಂತ ನೋಡ್ತಾ ಹೋದ್ರೆ, ಕಬ್ಬಿಣ ಮತ್ತು ಅಯೋಡಿನ್ ಎರಡೂ ಸೂಕ್ಷ್ಮ ಪೋಷಕಾಂಶಗಳಾಗಿವೆ. ದೇಹಕ್ಕೆ ಇವು ಕಡಿಮೆ ಪ್ರಮಾಣದಲ್ಲಿ ಅಗತ್ಯವಿದ್ದರೂ ಅವುಗಳ ಪಾತ್ರ ಮಹತ್ವದ್ದು. ದೇಹಕ್ಕೆ ಕಡಿಮೆ ಪ್ರಮಾಣದಲ್ಲಿ ಸಾಕು, ದೇಹಕ್ಕೆ ಕಡಿಮೆ ಪ್ರಮಾಣದಲ್ಲಿ ಸಾಕು, ಆದರೆ ಆ ಕಡಿಮೆ ಆದರೂ ಕೂಡ ಅವು ಮಹತ್ವದ್ದಾಗಿವೆ. ವಿಶೇಷವಾಗಿ ಕಬ್ಬಿಣ ಇದೆಯಲ್ಲ, ಇದು ರಕ್ತದಲ್ಲಿನ ಹಿಮೋಗ್ಲೋಬಿನ್ ನಿರ್ಮಾಣಕ್ಕೆ ಸಹಕಾರಿ. ಕಬ್ಬಿಣದ ಬಹಳ ಮಹತ್ವಕಾರಿಯಾದ ಅಂಶ ಏನು ಕೇಳಿದ್ರೆ ಹಿಮೋಗ್ಲೋಬಿನ್ ಉತ್ಪಾದನೆ ಆಗೋದಕ್ಕೆ ಕಬ್ಬಿಣ ಬಹಳ ಪ್ರಮುಖವಾಗುತ್ತೆ. ಇನ್ನು ಅಯೋಡಿನ್ ಥೈರಾಯ್ಡ್ ಗ್ರಂಥಿಯ ಸರಿಯಾದ ಕಾರ್ಯಕ್ಕೆ, ಇದೊಂದು ಥೈರಾಯ್ಡ್ ಹಾರ್ಮೋನ್ ಉತ್ಪತ್ತಿಗೆ. ನೋಡಿ, ಥೈರಾಯ್ಡ್ ಹಾರ್ಮೋನ್ ಉತ್ಪತ್ತಿಯಲ್ಲಿ ವ್ಯತ್ಯಾಸ ಆದರೆ, ಅಯೋಡಿನ್ ಕೊರತೆ ಆದರೆ ಗಳಗಂಡ ಅನ್ನುವಂಥ ಕಾಯಿಲೆ ಬರುತ್ತೆ. ಸರಳ ಗಳಗಂಡ ಅಂತೀವಿ, ಗಾಯಿಟರ್ ಅಂತ ಹೇಳ್ತೀವಿ ನೋಡಿ, ಆ ಕಾಯಿಲೆ ಬರುತ್ತೆ ಕೊರತೆಯಿಂದ. ಕಬ್ಬಿಣದ ಕೊರತೆಯಿಂದ ಸಾಮಾನ್ಯವಾಗಿ ಉಂಟಾಗುವ ಸಮಸ್ಯೆ ಯಾವುದು? ಸರಿಯಾದ ಉತ್ತರ ಆಪ್ಷನ್ ಬಿ, ಅನೀಮಿಯಾ. ಸ್ನೇಹಿತರೆ, ಇಲ್ಲಿ ಮೌಲ್ಯ ಶಿಕ್ಷಣ ಮತ್ತು ಆರೋಗ್ಯ ಶಿಕ್ಷಣ ಅಂತ ಇರೋದ್ರಿಂದ ನೀವು ಕಾಯಿಲೆಗಳ ಬಗ್ಗೆ ತುಂಬಾ ಇಂಪಾರ್ಟೆಂಟ್ ಆಗಿ ನೋಡ್ಕೋಬೇಕಾಗತ್ತೆ. ಸೊ ಕಬ್ಬಿಣದ ಕೊರತೆಯಿಂದ ಅನೀಮಿಯಾ ರೋಗ ಬರುತ್ತೆ. ಕಬ್ಬಿಣವು ಹಿಮೋಗ್ಲೋಬಿನ್ ನಿರ್ಮಾಣಕ್ಕೆ ಪ್ರಮುಖವಾಗಿದೆ. ಕಬ್ಬಿಣದ ಕೊರತೆಯಿಂದ ರಕ್ತದ ಆಮ್ಲಜನಕ ಸಾಗಿಸುವ ಸಾಮರ್ಥ್ಯ ಕಡಿಮೆ ಆಗುತ್ತೆ. ಏನಾಗುತ್ತೆ? ರಕ್ತದಲ್ಲಿ ಆಮ್ಲಜನಕ ಸಾಗಿಸುವಂತಹ ಸಾಮರ್ಥ್ಯ ಕಡಿಮೆ ಆಗುತ್ತೆ. ಕಬ್ಬಿಣದ ಕೊರತೆ ಆದರೆ ಸಾಮರ್ಥ್ಯ ಏನಾಗುತ್ತೆ? ಕಡಿಮೆ ಆಗುತ್ತೆ. ಆಗ ಅನೀಮಿಯಾ ಎನ್ನುವಂಥ ಕಾಯಿಲೆ ಬರುತ್ತೆ. ಅದನ್ನ ಅನೀಮಿಯಾ ಅಂದರೆ ದೌರ್ಬಲ್ಯ, ದಣಿವು, ಕೊರತೆ ಮುಂತಾದ ಲಕ್ಷಣಗಳು ಕಾಣುವಂಥದ್ದು. ಅಯೋಡಿನ್ ಕೊರತೆಯನ್ನು ತಡೆಗಟ್ಟುವಲ್ಲಿ ಸಾಮಾನ್ಯವಾಗಿ ಬಳಸುವಂಥ ಪರಿಣಾಮಕಾರಿಯಾದ ಕ್ರಮ ಯಾವುದು? ಸರಿಯಾದ ಉತ್ತರ ಆಪ್ಷನ್ ಬಿ, ಅಯೋಡಿನ್ ಯುಕ್ತ ಉಪ್ಪಿನ ಬಳಕೆ. ಹಾಗಾಗಿ ಅಡ್ವರ್ಟೈಸ್ ಮಾಡಬೇಕಾದ್ರೆ ಈ ಸಾಲ್ಟ್ ಅಡ್ವರ್ಟೈಸ್ ಬಂದಾಗ ನೋಡಿ ನೀವು, ಅಯೋಡಿನ್ ಯುಕ್ತ ಉಪ್ಪು ಅಂತಲೇ ಇರುತ್ತೆ ಅದರಲ್ಲಿ. ಸೊ ಈ ಅಯೋಡಿನ್ ಕೊರತೆಯನ್ನು ತಡೆಗಟ್ಟಲು ಅಯೋಡಿನ್ ಯುಕ್ತ ಉಪ್ಪು ಬೇಕು. ಅಯೋಡಿನ್ ಥೈರಾಯ್ಡ್ ಹಾರ್ಮೋನ್ನ ನಿರ್ಮಾಣಕ್ಕೆ ಸಹಕಾರಿ. ಇದರ ಕೊರತೆಯಿಂದ ಥೈರಾಯ್ಡ್ ಸಂಬಂಧಿತ ಕಾಯಿಲೆಗಳು ಬರ್ತವೆ. ವಿಶೇಷವಾಗಿ ಗಾಯಿಟರ್ ಕಾಯಿಲೆ ಬರುತ್ತೆ. ಗಾಯಿಟರ್ ಅಥವಾ ಗಳಗಂಡ ಎನ್ನುವಂಥ ಕಾಯಿಲೆ ಬರುತ್ತೆ. ದೈಹಿಕ ವ್ಯಾಯಾಮದ ಸಂದರ್ಭದಲ್ಲಿ ವಾರ್ಮಪ್ ಮಾಡ್ತಾರಲ್ಲ, ಸೊ ವಾರ್ಮಪ್ನ ಮುಖ್ಯ ಉದ್ದೇಶ ಏನು? ಸರಿ ಉತ್ತರ ಆಪ್ಷನ್ ಬಿ, ದೇಹವನ್ನು ವ್ಯಾಯಾಮಕ್ಕೆ ಕ್ರಮೇಣ ಸಿದ್ಧಗೊಳಿಸುವುದು. ನೋಡಿ, ಯಾವುದೇ ಕಾರಣಕ್ಕೆ ನೀವು ಯೋಗ ಮಾಡಲಿ ಅಥವಾ ಜಿಮ್ಗೆ ಹೋಗಲಿ, ಏನೇ ಮಾಡಲಿ, ವಾರ್ಮಪ್ ಈಸ್ ವೆರಿ ವೆರಿ ಇಂಪಾರ್ಟೆಂಟ್. ನೀವು ಜಿಮ್ಮಿಗೆ ಹೋಗಿ ಟೈಮ್ ಆಗಿದೆ ಅಂತೇಳಿ ನೇರವಾಗಿ ವ್ಯಾಯಾಮಕ್ಕೆ ಹೋಗಬಾರ್ದು. ನಿಮ್ಮ ಟ್ರೈನರ್ ಕೂಡ ಆ ಥರ ಹೇಳ್ತಾರೆ, ಅಂದರೆ ವಾರ್ಮಪ್ ಮಾಡಬೇಕು ಅಂತ. ದೇಹ ತಯಾರಾಗಬೇಕು. ಮೊದಲಿಗೆ ಸಣ್ಣ ಪುಟ್ಟ ವ್ಯಾಯಾಮಗಳನ್ನು ಮಾಡಿಕೊಂಡು ದೇಹವನ್ನು ವ್ಯಾಯಾಮಕ್ಕೆ ಸಿದ್ಧಗೊಳಿಸಬೇಕು ಅಂತೇಳಿ ನೋಡಿ. ಅಂದರೆ ಇದು ಸ್ನಾಯುಗಳು ಮತ್ತು ಹೃದಯ ರಕ್ತನಾಳ ವ್ಯವಸ್ಥೆಯನ್ನು ಚಟುವಟಿಕೆಗೆ ಸಿದ್ಧಗೊಳಿಸುತ್ತೆ. ವಾರ್ಮಪ್ ಏನಕ್ಕೆ ಸಿದ್ಧಗೊಳಿಸೋದು ಕೇಳಿದ್ರೆ, ಹೃದಯ ಮತ್ತು ಸ್ನಾಯುಗಳನ್ನು ಸಿದ್ಧಗೊಳಿಸುವಂಥದ್ದು, ರೆಡಿ ಮಾಡೋ ಅಂಥದ್ದು. ಹಾಗೆ ರೆಡಿ ಮಾಡಿ ವಾರ್ಮಪ್ ಆದಮೇಲೆ ನೀವು ದೈಹಿಕ ವ್ಯಾಯಾಮ ಮಾಡಿದ್ರೆ, ಜಿಮ್ ಮಾಡಿದ್ರೆ, ಯೋಗ ಮಾಡಿದ್ರೆ ತುಂಬ ಈಸಿಯಾಗಿ ಅದು ಕರೆಕ್ಟಾಗಿ ಸೆಟ್ ಆಗುತ್ತೆ ಅಂತ. ಹದಿಹರೆಯದ ಮಕ್ಕಳ ಆರೋಗ್ಯದ ಶಿಕ್ಷಣದಲ್ಲಿ ಅತ್ಯಂತ ಮುಖ್ಯವಾದ ವಿಧಾನ ಯಾವುದು? ರೈಟ್ ಆನ್ಸರ್ ಇಸ್ ಆಪ್ಷನ್ ಸಿ, ವೈಜ್ಞಾನಿಕ ಮಾಹಿತಿ ಕೊಡುವುದು, ಸಂವಾದಗಳು, ಆರೋಗ್ಯಕರ ನಿರ್ಧಾರ ಸಾಮರ್ಥ್ಯವನ್ನು ಬೆಳೆಸುವುದು. ನೋಡಿ, ಭಯ ಹುಟ್ಟಿಸೋದ್ರಿಂದ ಆಗಲ್ಲ, ಶಿಕ್ಷೆ ನೀಡೋದ್ರಿಂದ ಆಗಲ್ಲ, ಪ್ರಶ್ನೆಗಳನ್ನು ಕೇಳೋದ್ರಿಂದ ನಿರ್ಬಂಧಿಸೋದ್ರಿಂದ ಕೂಡ ಆಗಲ್ಲ. ಬದಲಾಗಿ ಮಕ್ಕಳಿಗೆ ಅವೇರ್ನೆಸ್ ಮೂಡಿಸ್ಬೇಕು ವಿಶೇಷವಾಗಿ. ಹಾಗಾಗಿ ಹೈಸ್ಕೂಲ್ಗಳಲ್ಲಿ ಹೆಲ್ತ್ ಅವೇರ್ನೆಸ್ ಕಾರ್ಯಕ್ರಮಗಳನ್ನು ಮಾಡ್ತಾರೆ. ನಾವು ನಿತ್ಯ ನೋಡ್ತೀವಲ್ಲ, ಶಾಲೆಗಳಿಗೆ ಬೇರೆ ಬೇರೆ ಹೆಲ್ತ್ ಡಿಪಾರ್ಟ್ಮೆಂಟಿಂದ ಬಂದಾಗ ವಿಶೇಷವಾಗಿ ನಮ್ಮ ಮಕ್ಕಳಿಗೆ ವಿಶೇಷವಾಗಿರುವಂತಹ ಆರೋಗ್ಯ ಶಿಕ್ಷಣ, ಅದು ವಿಶೇಷವಾಗಿ ಹದಿಹರೆಯದ ಮಕ್ಕಳು, ಈ ಟೀನೇಜಲ್ಲಿ ಇರುವಂತಹ ಮಕ್ಕಳನ್ನು ಆರೋಗ್ಯ ಶಿಕ್ಷಣದಲ್ಲಿ ಮಹತ್ವಕಾರಿಯಾದ ಅಂಶಗಳನ್ನು, ವೈಜ್ಞಾನಿಕ ಮಾಹಿತಿಗಳನ್ನು ಕೊಡ್ತಾರೆ ಮತ್ತು ಅವರ ಜೊತೆಗೆ ಸಂವಾದವನ್ನು ಮಾಡ್ತಾರೆ ಮತ್ತು ಅವರಿಗೆ ಮಕ್ಕಳಿಗೆ ಆರೋಗ್ಯಕರ ನಿರ್ಧಾರ ಸಾಮರ್ಥ್ಯ ಬೆಳೆಸುವಂಥ ಕೆಲಸವನ್ನು ಮಾಡ್ತಾರೆ. ವಿಶೇಷವಾಗಿ ಹೆಣ್ಣು ಮಕ್ಕಳಿಗೆ ಅವೇರ್ನೆಸ್ ಮೂಡಿಸುವುದು. ನಾವು ಗಮನಿಸ್ತೀವಿ, ನಮ್ಮ ಶಾಲೆಗಳಿಗೆ ಹೆಲ್ತ್ ಡಿಪಾರ್ಟ್ಮೆಂಟಿಂದ ಬಂದಾಗ ಹೆಣ್ಮಕ್ಳಿಗೆ ಸೆಪ್ರೇಟಾಗಿ ಕೌನ್ಸಿಲಿಂಗ್ ಮಾಡ್ತಾರೆ, ಸೆಪ್ರೇಟಾಗಿ ಅವ್ರ ಜೊತೆಗೆ ಸಂವಾದ ಮಾಡ್ತಾರೆ
ವೈಜ್ಞಾನಿಕ ಮಾಹಿತಿಯನ್ನು ಅವ್ರ ಜೊತೆಗೆ ಹಂಚಿಕೊಳ್ತಾರೆ ಮತ್ತು ಮಕ್ಕಳಿಗೇನೆ ಆರೋಗ್ಯಕರ ನಿರ್ಧಾರ ಬೆಳೆಸುವಂತಹ ಸಾಮರ್ಥ್ಯ ಬೆಳೆಸುವಂತಹ ಶಕ್ತಿಯನ್ನು ಕೊಡ್ತಾರೆ. ಮಾನಸಿಕ ಆರೋಗ್ಯದ ದೃಷ್ಟಿಯಿಂದ ರೆಸಿಲೆನ್ಸ್ ಅಂದರೆ ಏನು? ರೆಸಿಲೆನ್ಸ್ ಅಂದರೆ ಏನು? ಸೊ ದ ರೈಟ್ ಆನ್ಸರ್ ಈಸ್ ಆಪ್ಷನ್ ಬಿ, ಒತ್ತಡ ಅಥವಾ ಪ್ರತಿಕೂಲ ಪರಿಸ್ಥಿತಿಯಿಂದ ಚೇತರಿಸಿಕೊಳ್ಳುವ ಸಾಮರ್ಥ್ಯ. ಯಾವುದೇ ಒತ್ತಡಕ್ಕೆ ಒಳಗಾಗದೇ ಇರೋದು ಅಂತೇಳಿ. ಅಂದರೆ ಸಮಸ್ಯೆಗಳು ಮತ್ತು ಅಥವಾ ಒತ್ತಡಗಳನ್ನು ಎದುರಿಸಿದ ನಂತರ ಹೊಂದಿಕೊಳ್ಳುವ ಮತ್ತು ಪುನಃ ಚೇತರಿಸಿಕೊಳ್ಳುವ ಸಾಮರ್ಥ್ಯ ಬೇಕು. ಇದು ಮಾನಸಿಕ ಆರೋಗ್ಯದ ಪ್ರಮುಖ ರಕ್ಷಣಾತ್ಮಕ ಅಂಶ. ಇದು ರಕ್ಷಣಾತ್ಮಕ ಅಂಶ. ಸಾಮಾಜಿಕ ಬೆಂಬಲ, ಆತ್ಮವಿಶ್ವಾಸ ಮತ್ತು ಸಮಸ್ಯೆ ಪರಿಹಾರ ಕೌಶಲ್ಯ ಇದನ್ನು ಬೆಳೆಸಬಹುದು. ಅಂದರೆ ಮಾನಸಿಕ ಆರೋಗ್ಯ ದೃಷ್ಟಿಯಿಂದ ರೆಸಿಲೆನ್ಸ್ ಅಂದರೆ ಒತ್ತಡದಿಂದ ಚೇತರಿಸಿಕೊಳ್ಳೋದು. ಇದಕ್ಕೆ ನಾವು ಪುಷಪ್ ಮಾಡ್ಬೇಕಂದ್ರೆ ಸಾಮಾಜಿಕವಾಗಿ ಅವ್ರಿಗೆ ಬೆಂಬಲ ಕೊಡಬೇಕು, ಆತ್ಮವಿಶ್ವಾಸ ಮೂಡಿಸಬೇಕು ಮತ್ತು ಸಮಸ್ಯೆ ಪರಿಹಾರ ಕೌಶಲ್ಯವನ್ನು ಬೆಳೆಸಬೇಕಾಗತ್ತೆ. ವಿದ್ಯಾರ್ಥಿಯ ಒತ್ತಡವನ್ನು ಆರೋಗ್ಯಕರವಾಗಿ ನಿರ್ವಹಿಸಲು ಶಿಕ್ಷಕರು ಮೊದಲು ಯಾವ ಕ್ರಮಕ್ಕೆ ಆದ್ಯತೆ ನೀಡಬೇಕು? ನೋಡಿ, ವಿದ್ಯಾರ್ಥಿಯನ್ನು ಸಾರ್ವಜನಿಕವಾಗಿ ಟೀಕಿಸಬೇಕು, ತಪ್ಪು. ಸಮಸ್ಯೆಯನ್ನು ನಿರ್ಲಕ್ಷಿಸಬೇಕು, ತಪ್ಪು. ಹಾಗೇನೆ ತಕ್ಷಣ ಶಿಕ್ಷೆ ವಿಧಿಸಬೇಕು, ಇದು ಕೂಡ ತಪ್ಪು. ಹಾಗಾದ್ರೆ ಏನು ಮಾಡಬೇಕು? ಸಮಸ್ಯೆಯನ್ನು ಆಲಿಸಬೇಕು, ಕಾರಣವನ್ನು ಗುರುತಿಸಬೇಕು ಮತ್ತು ಸೂಕ್ತ ಬೆಂಬಲವನ್ನು ಕೊಡಬೇಕು. ವಿದ್ಯಾರ್ಥಿಯ ಒತ್ತಡವನ್ನು ಕಡಿಮೆ ಮಾಡೋಕ್ಕೆ ಮೊದಲು ಅವನ ಮಾತನ್ನ ಗಮನದಿಂದ ಆಲಿಸಬೇಕು, ಸಮಸ್ಯೆಯ ಮೂಲ ಎಲ್ಲಿದೆ ಅಂತೇಳಿ ತಿಳ್ಕೋಬೇಕು. ನಂತರ ಸೂಕ್ತ ಮಾರ್ಗದರ್ಶನ ಅಥವಾ ವೃತ್ತಿಪರ ನೆರವನ್ನು ಕೂಡ ಕೊಡಬಹುದು. ಭಾವನಾತ್ಮಕ ಬುದ್ಧಿಮತ್ತೆಯ ಪ್ರಮುಖ ಅಂಶ ಯಾವುದು? ಸರಿಯಾದ ಉತ್ತರ ಆಪ್ಷನ್ ಬಿ, ಸ್ವಂತ ಹಾಗೂ ಇತರ ಭಾವನೆಗಳನ್ನು ಗುರುತಿಸಿ ನಿರ್ವಹಿಸುವ ಸಾಮರ್ಥ್ಯವೇ ಭಾವನಾತ್ಮಕ ಬುದ್ಧಿಮತ್ತೆ ಅಂತ ಕರೆಸ್ಕೊಳ್ಳುತ್ತೆ. ಸ್ನೇಹಿತರೆ ನೋಡಿ, ಭಾವನಾತ್ಮಕ ಬುದ್ಧಿಮತ್ತೆ ಕೇವಲ ಬೌದ್ಧಿಕ ಸಾಮರ್ಥ್ಯಕ್ಕೆ ಸಂಬಂಧಪಟ್ಟಿದ್ದಲ್ಲ, ಗಮನಿಸಬೇಕು. ಅಂದರೆ ಇಂಟೆಲಿಜೆಂಟ್ ಇಲ್ಲದೆ ಇರೋ ಮಗು ಕೂಡ ಭಾವನಾತ್ಮಕವಾಗಿ ಬುದ್ಧಿಮತ್ತೆಯನ್ನು ಹೊಂದಿರಬಹುದು. ಅಂದರೆ ಬೇರೆಯವರ ಭಾವನೆಗಳನ್ನು ಗುರುತಿಸೋದು ಅಥವಾ ತಮ್ಮ ಭಾವನೆಗಳನ್ನು ನಿಯಂತ್ರಿಸಿಕೊಳ್ಳೋದು, ಇತರರ ಭಾವನೆಗಳನ್ನು ಅರ್ಥ ಮಾಡ್ಕೊಳ್ಳೋದು ಇದರ ಪ್ರಮುಖ ಭಾಗಗಳಾಗಿದ್ದಾವೆ. ಅಂದರೆ ಉತ್ತಮ ಸಾಮಾಜಿಕ ಸಂಬಂಧ ಮತ್ತು ನಿರ್ಧಾರಕ್ಕೆ ಇದು ಸಹಕಾರಿಯಾಗಿದೆ. ಶಾಲಾ ಆರೋಗ್ಯ ಶಿಕ್ಷಣದಲ್ಲಿ ಶಿಕ್ಷಕರ ಪಾತ್ರವನ್ನು ಅತ್ಯಂತ ಸೂಕ್ತವಾಗಿ ವಿವರಿಸೋದು ಯಾವುದು ಕೆಳಗಿನವುಗಳಲ್ಲಿ? ಸರಿಯಾದ ಉತ್ತರ ಆಪ್ಷನ್ ಬಿ, ಆರೋಗ್ಯಕರ ಜೀವನ ಶೈಲಿಗೆ ಮಾರ್ಗದರ್ಶನ ಮತ್ತು ಮಾದರಿಯಾಗುವುದು. ನೋಡಿ, ಮಕ್ಕಳು ಶಾಲಾ ಆರೋಗ್ಯ ಶಿಕ್ಷಣದಲ್ಲಿ ಶಿಕ್ಷಣದ ಪಾತ್ರವನ್ನು ನೋಡಿದ್ರೆ ವೈದ್ಯರ ಸ್ಥಾನವನ್ನು ಸಂಪೂರ್ಣವಾಗಿ ವಹಿಸೋದು ಅಲ್ಲ, ಎಲ್ಲ ಕಾಯಿಲೆಗಳಿಗೆ ಔಷಧಿ ಕೊಡೋದಲ್ಲ, ಅದಕ್ಕೆ ಮೆಡಿಕಲ್ ಶಾಪು ಹಾಸ್ಪಿಟ್ಲ್ ಇದ್ದಾವೆ. ವಿದ್ಯಾರ್ಥಿಗಳ ಆರೋಗ್ಯ ಸಮಸ್ಯೆಗಳನ್ನು ರಹಸ್ಯವಾಗಿ ನಿರ್ಲಕ್ಷಿಸೋದು ಇದಂತೂ ಅಲ್ವೇ ಅಲ್ಲ. ಅದರ ಬದಲಿಗೆ ಆರೋಗ್ಯಕರ ಜೀವನ ಶೈಲಿಗೆ ಮಾರ್ಗದರ್ಶನ ಮಾಡಬೇಕು ಮತ್ತು ಮಕ್ಕಳಿಗೆ ಮಾದರಿ ಆಗಿರಬೇಕು. ಟೀಚರ್ಸ್ ನೋಡಿದ್ರೆ ಟೀಚರ್ಸ್ ಆಟಿಟ್ಯೂಡ್, ಟೀಚರ್ಸ್ ಫುಡ್ ಸಿಸ್ಟಮ್, ಟೀಚರ್ ಡ್ರೆಸ್ ಸಿಸ್ಟಮ್, ಟೀಚರ್ ಬಿಹೇವಿಯರ್ಸ್, ಆಟಿಟ್ಯೂಡ್ ಇವೆಲ್ಲವೂ ಕೂಡ ಬಹಳ ಮುಖ್ಯವಾಗುತ್ತೆ. ಅಂದರೆ ಹೇಳೋದಕ್ಕಿಂತ ಇರೋದು ಬಹಳ ಮುಖ್ಯ ಆಗುತ್ತೆ ಅಂತ. ಈ ಕೆಳಗಿನವುಗಳಲ್ಲಿ ಮೌಲ್ಯ ಶಿಕ್ಷಣದ ಪ್ರಮುಖ ಉದ್ದೇಶ ಏನು? ವ್ಯಾಲ್ಯೂ ಎಜುಕೇಶನ್ನ ಮುಖ್ಯ ಏಮ್ ಏನು ಅಂತ? ವ್ಯಾಲ್ಯೂ ಎಜುಕೇಶನ್ ಇದರ ಮುಖ್ಯ ಉದ್ದೇಶ ಏನು? ಸರಿಯಾದ ಉತ್ತರ ಆಪ್ಷನ್ ಸಿ, ನೈತಿಕ ನಿರ್ಧಾರ, ಜವಾಬ್ದಾರಿ ಮತ್ತು ಉತ್ತಮ ವ್ಯಕ್ತಿತ್ವವನ್ನು ಬೆಳೆಸುವುದೇ ವ್ಯಾಲ್ಯೂ ಎಜುಕೇಶನ್ನ ಮುಖ್ಯ ಉದ್ದೇಶ. ಪರೀಕ್ಷೆಯಲ್ಲಿ ಹೆಚ್ಚಿನ ಅಂಕ ಗಳಿಸೋದಲ್ಲ, ಕೇವಲ ಧಾರ್ಮಿಕ ಜ್ಞಾನ ನೀಡೋದಲ್ಲ ಅಥವಾ ಕೇವಲ ಶಿಸ್ತಿನ ನಿಯಮಗಳನ್ನು ಕಂಠಪಾಠ ಮಾಡಿಸುವುದಲ್ಲ. ಒಬ್ಬ ವಿದ್ಯಾರ್ಥಿ ಪರೀಕ್ಷೆಯಲ್ಲಿ ನಕಲು ಮಾಡಲು ಅವಕಾಶವಿದ್ದರೂ ನಕಲು ಮಾಡದೆ ಅಂದರೆ ಕಾಪಿ ಹೊಡಿದೆ ತನ್ನ ಸಾಮರ್ಥ್ಯದಿಂದ ಪರೀಕ್ಷೆ ಬರೀತಾನೆ. ಇಲ್ಲಿ ಮುಖ್ಯವಾಗಿ ಅವನಲ್ಲಿ ಯಾವ ಮೌಲ್ಯ ವ್ಯಕ್ತವಾಗಿದೆ? ಸರಿಯಾದ ಉತ್ತರ ಆಪ್ಷನ್ ಬಿ, ಪ್ರಾಮಾಣಿಕತೆ. ಅದರಲ್ಲಿ ವಿಧೇಯತೆ ಅಲ್ಲ, ಇದು ಸೌಂದರ್ಯ ಪ್ರಜ್ಞೆ ಅಲ್ಲ, ಸ್ಪರ್ಧಾತ್ಮಕ ಅಲ್ಲ, ಬದಲಾಗಿ ಪ್ರಾಮಾಣಿಕತೆ. ಪರೀಕ್ಷೆಯಲ್ಲಿ ನಕಲು ಮಾಡದೇ ಇರುವುದು ಪ್ರಾಮಾಣಿಕತೆಯ ನೇರ ಉದಾಹರಣೆ. ಹೊರಗಿನ ನಿಯಂತ್ರಣವಿಲ್ಲದ ಸಂದರ್ಭದಲ್ಲಿಯೂ ಸರಿಯಾದ ವರ್ತನೆ ಆಯ್ಕೆ ಮಾಡಿಕೊಳ್ಳೋದು ನೈತಿಕ ಆಂತರೀಕರಣವನ್ನು ತೋರಿಸುತ್ತೆ. ಇದು ಸ್ವಯಂ ಶಿಸ್ತನ ಒಂದು ಉದಾಹರಣೆಯಾಗಿದೆ. ಸ್ವಯಂ ಶಿಸ್ತು. ಮೌಲ್ಯಗಳ ಆಂತರೀಕರಣ ಅಂದ್ರೆ ಏನು? ಸರಿ ಉತ್ತರ ಆಪ್ಷನ್ ಸಿ, ಮೌಲ್ಯಗಳನ್ನು ವೈಯಕ್ತಿಕ ನಂಬಿಕೆ ಮತ್ತು ವರ್ತನೆಯ ಭಾಗವನ್ನಾಗಿ ಮಾಡಿಕೊಳ್ಳುವುದು. ಮೌಲ್ಯಗಳಂದ್ರೆ ಬರೀ ಪುಸ್ತಕದಲ್ಲಿ ಇರೋದಲ್ಲ, ಅವು ವೈಯಕ್ತಿಕ ನಂಬಿಕೆಯ ಭಾಗ ಆಗಿರಬೇಕು ಮತ್ತು ವರ್ತನೆಯ ಭಾಗ ಕೂಡ ಆಗಿರಬೇಕಾಗತ್ತೆ. ಇನ್ನು ವಿವರಿಸೋದಾದ್ರೆ, ಮೌಲ್ಯಗಳನ್ನು ಓದುವುದು ಅಥವಾ ವ್ಯಾಖ್ಯಾನ ಮಾಡುವುದು ಮಾತ್ರ ಆಂತರೀಕರಣವಲ್ಲ, ವ್ಯಕ್ತಿಯ ನಿರ್ಧಾರಗಳು ಮತ್ತು ನೈಜ ವರ್ತನೆಯಲ್ಲಿ ಆ ಮೌಲ್ಯಗಳು ವ್ಯಕ್ತವಾದಾಗ ಅವು ಅಂತರೀಕರಿಸಲ್ಪಟ್ಟಿವೆ ಎಂದು ಹೇಳಬಹುದು. ಉದಾಹರಣೆಗೆ, ಪ್ರಾಮಾಣಿಕತೆಯಲ್ಲಿ ಪರೀಕ್ಷೆಯನ್ನು ಬರೆಯುವುದು.
ಶಿಕ್ಷಕರು ವಿದ್ಯಾರ್ಥಿಗಳಿಗೆ ಪ್ರಾಮಾಣಿಕತೆ ಕುರಿತು ಉಪನ್ಯಾಸ ನೀಡುವುದಕ್ಕಿಂತ ಸ್ವತಃ ಪ್ರಾಮಾಣಿಕವಾಗಿ ನಡ್ಕೊಳ್ಳೋದು ಯಾಕೆ ಪರಿಣಾಮಕಾರಿಯಾಗುತ್ತೆ? ಸರಿ ಉತ್ತರ ಆಪ್ಷನ್ ಬಿ, ಅನುಕರಣೀಯ ಮಾದರಿ ಮೂಲಕ ಮೌಲ್ಯ ಕಲಿಕೆ ನಡೆಯುತ್ತೆ. ಮಗು ಇಮಿಟೇಷನ್ ಮಾಡುತ್ತೆ ಅಂತ. ಶಿಕ್ಷಕರಲ್ಲಿ ಧಾರಾಳ ಗುಣಗಳಿದ್ರೆ ಮರ್ಸಿ, ಕರುಣೆ, ಶಿಸ್ತು, ಸಮಯ ಬದ್ಧತೆ, ಆಮೇಲೆ ಕರ್ತವ್ಯ ಪ್ರಜ್ಞೆ ಇವೆಲ್ಲ ಇದ್ರೆ ಆಟೋಮೆಟಿಕಲಿ ಮಕ್ಕಳು ಅದನ್ನು ಫಾಲೋ ಮಾಡ್ತಾರೆ. 100ರಲ್ಲಿ ಅಟ್ಲೀಸ್ಟ್ 100 ಮಕ್ಕಳು ಇದ್ದಾರೆ ಅಂದರೆ ಅಟ್ಲೀಸ್ಟ್ 40% ಆಫ್ ದ ಸ್ಟೂಡೆಂಟ್ ದೇ ಆರ್ ಫಾಲೋವಿಂಗ್ ದರ್ ಟೀಚರ್ಸ್, ದೇ ಆರ್ ಇಮಿಟೇಟಿಂಗ್ ದರ್ ಟೀಚರ್ಸ್ ಅಂತೇಳಿ. ಕೆಳಗಿನವುಗಳಲ್ಲಿ ಸಹಾನುಭೂತಿಯ ಅತ್ಯುತ್ತಮ ಉದಾಹರಣೆ ಯಾವುದು? ಸರಿಯಾದ ಉತ್ತರ ಆಪ್ಷನ್ ಬಿ, ಮತ್ತೊಬ್ಬರ ಭಾವನೆಗಳನ್ನು ಅರ್ಥ ಮಾಡಿಕೊಂಡು ಸೂಕ್ತವಾಗಿ ಸ್ಪಂದಿಸೋದು. ನೋಡಿ, ಮತ್ತೊಬ್ಬರ ಸಮಸ್ಯೆಯನ್ನು ಹಾಸ್ಯ ಮಾಡೋದಲ್ಲ, ಸಮಸ್ಯೆಯನ್ನು ನಿರ್ಲಕ್ಷಿಸೋದಲ್ಲ, ಕೇವಲ ಸಲಹೆ ನೀಡೋದಷ್ಟೇ ಅಲ್ಲ, ಅದರ ಬದಲಿಗೆ ಮತ್ತೊಬ್ಬರ ಭಾವನೆಗಳನ್ನು ಅರ್ಥ ಮಾಡಿಕೊಂಡು ಸೂಕ್ತವಾಗಿ ಅವರಿಗೆ ಸ್ಪಂದಿಸುವಂಥದ್ದು. ನೈತಿಕ ದ್ವಂದ್ವ ಎದುರಾದಾಗ ಉತ್ತಮ ನಿರ್ಧಾರ ಕೈಗೊಳ್ಳುವುದು ಯಾವುದು ಅತ್ಯಂತ ಮುಖ್ಯ? ಸರಿಯಾದ ಉತ್ತರ ಆಪ್ಷನ್ ಬಿ, ಪರಿಣಾಮ, ನ್ಯಾಯ, ಹಕ್ಕು ಮತ್ತು ಜವಾಬ್ದಾರಿಗಳನ್ನು ಪರಿಗಣಿಸುವುದು. ನೈತಿಕವಾಗಿ ದ್ವಂದ್ವ ಎದುರಾದಾಗ ವೈಯಕ್ತಿಕ ಲಾಭ ಮಾತ್ರ ಪರಿಗಣಿಸುವುದು ಸೂಕ್ತ ಅಲ್ಲ. ಅದರ ಬದಲಿಗೆ ವೈಯಕ್ತಿಕ ಲಾಭದ ಬದಲಿಗೆ ಈ ನಿರ್ಧಾರದಿಂದ ಯಾರಿಗೆ ಏನು ಪರಿಣಾಮ ಆಗುತ್ತೆ, ನ್ಯಾಯ ಮತ್ತು ಹಕ್ಕುಗಳು ಹೇಗೆ ಪ್ರಭಾವಿತ ಆಗುತ್ತೆ ಎಂಬುದನ್ನು ಪರಿಗಣಿಸಬೇಕು. ಜವಾಬ್ದಾರಿಯುತ ನೈತಿಕ ಚಿಂತನೆ ಬಹಳ ಮುಖ್ಯವಾಗಿರುತ್ತೆ. ಮೌಲ್ಯ ಶಿಕ್ಷಣದಲ್ಲಿ ಚರ್ಚಾ ವಿಧಾನ, ಡಿಸ್ಕಷನ್ ಮೆಥಡ್, ಇದರ ಪ್ರಮುಖ ಪ್ರಯೋಜನ ಏನು? ಸರಿ ಉತ್ತರ ಆಪ್ಷನ್ ಬಿ, ನೈತಿಕ ವಿಚಾರಗಳ ಕುರಿತು ತಾರ್ಕಿಕ ಚಿಂತನೆಗೆ ಅವಕಾಶ ಸಿಗುತ್ತಿಲ್ಲಿ. ಸೊ ಏನಿದು ಡಿಸ್ಕಷನ್ ಮೆಥಡ್? ಡಿಸ್ಕಷನ್ ಮೆಥಡ್ ಮಕ್ಕಳು ಚರ್ಚೆ ಮಾಡ್ತಾ ಮಾಡ್ತಾ ನೈತಿಕ ವಿಚಾರಗಳ ಕುರಿತು ತಾರ್ಕಿಕವಾಗಿ ಯೋಚನೆ ಮಾಡಕ್ಕೆ ಶುರು ಮಾಡ್ತಾರೆ ಅಂತೇಳಿ. ಮೌಲ್ಯಗಳ ಕುರಿತು ಚರ್ಚೆ ಆರಂಭವಾದಾಗ ವಿದ್ಯಾರ್ಥಿಗಳಿಗೆ ವಿವಿಧ ದೃಷ್ಟಿಕೋನಗಳನ್ನು ಅರ್ಥ ಮಾಡಿಕೊಳ್ಳಲು ಸಹಾಯ ಆಗುತ್ತೆ. ಬೇರೆ ಬೇರೆ ವೇಯಿಂದ ಅವರು ಅದನ್ನು ನೋಡ್ತಾರೆ, ಮತ್ತೆ ಪ್ರಶ್ನೆ ಮಾಡೋದಕ್ಕೆ ಮತ್ತು ತಮ್ಮ ಅಭಿಪ್ರಾಯವನ್ನು ಪರಿಷ್ಕರಿಸೋದಕ್ಕೆ ಕೂಡ ಕಲಿತಾರೆ. ಶಾಲೆಯಲ್ಲಿ ವಿವಿಧ ಭಾಷೆ, ಸಂಸ್ಕೃತಿ ಮತ್ತು ಹಿನ್ನೆಲೆಯ ವಿದ್ಯಾರ್ಥಿಗಳಿದ್ದಾರೆ. ಶಿಕ್ಷಕರು ಯಾವ ಮೌಲ್ಯವನ್ನು ವಿಶೇಷವಾಗಿ ಬೆಳೆಸಬೇಕು? ರೈಟ್ ಆನ್ಸರ್ ಇಸ್ ಆಪ್ಷನ್ ಬಿ, ಅಂದರೆ ಸಾಂಸ್ಕೃತಿಕ ಗೌರವ ಮತ್ತು ಸಹಿಷ್ಣುತೆಯನ್ನು ಬೆಳೆಸಬೇಕಾಗತ್ತೆ. ಯಾಕಂದರೆ ಭಾರತವೇ ಆ ರೀತಿ ಇದೆ. ಭಾರತದವೇ ಒಂದು ಉಪಖಂಡ, ಯೂನಿಟಿ ಇನ್ ಡೈವರ್ಸಿಟಿ ಅಂತೀವಿ. ಭಾರತದ ದ ಬ್ಯೂಟಿ ಆಫ್ ಇಂಡಿಯನ್ ಡೆಮೋಕ್ರಸಿ ಅಥವಾ ಇಂಡಿಯಾ ಅಂತ ಕೇಳಿದ್ರೆ ಯೂನಿಟಿ ಇನ್ ಡೈವರ್ಸಿಟಿ, ವಿವಿಧತೆಯಲ್ಲಿ ಏಕತೆ. ಅಲ್ಲಿ ಬೇರೆ ಭಾಷೆ ಮಕ್ಕಳಿರ್ತಾರೆ, ಬೇರೆ ಸಂಸ್ಕೃತಿ ಮಕ್ಕಳಿರ್ತಾರೆ, ಬೇರೆ ಹಿನ್ನೆಲೆಯ ಮಕ್ಕಳಿರ್ತಾರೆ. ಹಾಗಾಗಿ ಪ್ರತಿಯೊಂದು ಸಂಸ್ಕೃತಿ, ಭಾಷೆ, ಹಿನ್ನೆಲೆಗೂ ಸಾಂಸ್ಕೃತಿಕ ಗೌರವವನ್ನು ಕೊಡಬೇಕು ಮತ್ತು ಪ್ರತಿಯೊಬ್ಬರ ಜೊತೆಗೂ ಜಾತ್ಯತೀತವಾದವನ್ನು ಅಳವಡಿಸ್ಕೊಂಡು ಸಹಿಷ್ಣುಗಳಾಗಿರ್ಬೇಕು ಅಂತೇಳಿ. ಸಮಾನತೆ ಮತ್ತು ಸಮಾನ ಅವಕಾಶಗಳ ನಡುವಿನ ವ್ಯತ್ಯಾಸ ಏನು? ಸಮಾನತೆಗೂ ಸಮಾನ ಅವಕಾಶಕ್ಕೂ ವ್ಯತ್ಯಾಸ ಏನು? ರೈಟ್ ಆನ್ಸರ್ ಇಸ್ ಆಪ್ಷನ್ ಬಿ, ಸಮಾನತೆ ಅಂದರೆ ಎಲ್ಲರಿಗೂ ಒಂದೇ ಸಮಾನ ಅವಕಾಶ, ಒಂದೇ ಕೊಡೋದು. ಸಮಾನ ಅವಕಾಶ ಅಂದರೆ ಅಗತ್ಯಕ್ಕೆ ಅನುಗುಣವಾಗಿ ಅವಕಾಶವನ್ನು ಕಲ್ಪಿಸುವುದು. ಶಾಲೆಯಲ್ಲಿ ಒಬ್ಬ ವಿದ್ಯಾರ್ಥಿಯನ್ನು ಅವನ ಆರ್ಥಿಕ ಹಿನ್ನೆಲೆಯ ಕಾರಣದಿಂದ ಇತರರು ಹೀಯಾಳಿಸ್ತಾರೆ. ಹಾಗಾದರೆ ಶಿಕ್ಷಕರ ಅತ್ಯುತ್ತಮ ಪ್ರತಿಕ್ರಿಯೆ ಯಾವ ರೀತಿ ಇರಬೇಕು? ರೈಟ್ ಆನ್ಸರ್ ಇಸ್ ಆಪ್ಷನ್ ಸಿ, ಗೌರವ, ಸಮಾನತೆ ಮತ್ತು ಒಳಗೊಳ್ಳುವಿಕೆಯ ಕುರಿತು ತರಗತಿ ಮಟ್ಟದಲ್ಲಿ ಕೆಲಸ ಮಾಡಬೇಕು. ಅಂದರೆ ಇಲ್ಲಿ ನಾವು ಏನಾದರೂ ಪೇರೆಂಟ್ಸ್ ಕರೆಸೋದು ಅಥವಾ ಮಕ್ಕಳಿಗೆ ಪನಿಷ್ಮೆಂಟ್ ಮಾಡೋದ್ರಿಂದ ಏನು ಪ್ರಯೋಜನ ಇಲ್ಲ. ಅದು ಮತ್ತಷ್ಟು ಹೆಚ್ಚಾಗ್ಬೋದು ಅಥವಾ ದ್ವೇಷಕ್ಕೆ ತಿರುಗ್ಬೋದು. ಹಾಗಾಗಿ ಏನು ಮಾಡಬೇಕಾಗತ್ತೆ ಕೇಳಿದ್ರೆ, ಗೌರವ, ಸಮಾನತೆ ಮತ್ತು ಒಳಗೊಳ್ಳುವಿಕೆಯ ಕುರಿತು ತರಗತಿ ಮಟ್ಟದಲ್ಲಿ ಕೆಲಸ ಮಾಡಬೇಕು. ಮಕ್ಕಳಿಗೆ ಆ ಒಂದು ಅವೇರ್ನೆಸ್ ಮೂಡಿಸ್ಬೇಕಾಗತ್ತೆ. ಆರೋಗ್ಯ ಶಿಕ್ಷಣದಲ್ಲಿ ಸ್ವಚ್ಛತೆಯನ್ನ ಕೇವಲ ವೈಯಕ್ತಿಕ ಅಭ್ಯಾಸ ಎಂದು ನೋಡುವುದು ಯಾಕೆ ಅಪೂರ್ಣ? ಸ್ವಚ್ಛತೆ ಅಂದರೆ ಕೇವಲ ವೈಯಕ್ತಿಕ ಅಭ್ಯಾಸ ಮಾತ್ರ ಅಲ್ಲ. ಯಾಕೆ ಕೇಳಿದ್ರೆ, ವೈಯಕ್ತಿಕ ಸ್ವಚ್ಛತೆ ಜೊತೆಗೆ ಪರಿಸರ ಮತ್ತು ಸಾರ್ವಜನಿಕ ಆರೋಗ್ಯ ಕೂಡ ಮುಖ್ಯ ಆಗುತ್ತೆ. ಸ್ವಚ್ಛತೆ ಅಂದರೆ ಅದು ಇಂಡಿವಿಜುವಲ್ ಅಲ್ಲ, ಅದು ಅನ್ನೋ ಅರ್ಥ. ಹಾಗಾಗಿ ನೋಡಿ, ಒಬ್ಬ ವ್ಯಕ್ತಿ ಸ್ವಚ್ಛವಾಗಿದ್ರೂ ಕೂಡ ಪರಿಸರ ಕಲುಷಿತವಾಗಿದ್ರೆ ಸೋಂಕಿನ ಅಪಾಯ ಬರುತ್ತೆ. ಆದ್ದರಿಂದ ಆರೋಗ್ಯ ಶಿಕ್ಷಣ ವೈಯಕ್ತಿಕ ಮತ್ತು ಸಾರ್ವಜನಿಕ ಆರೋಗ್ಯ ಎರಡನ್ನು ಒಳಗೊಂಡಿರುತ್ತೆ. ಆರೋಗ್ಯ ಶಿಕ್ಷಣ ಅಂದರೆ ಏನೇನೋ ಒಂದು ವೈಯಕ್ತಿಕ ಆರೋಗ್ಯ, ವ್ಯಕ್ತಿಗತ ಆರೋಗ್ಯ. ವೈಯಕ್ತಿಕ ಆರೋಗ್ಯ ಅಂದರೆ ವ್ಯಕ್ತಿಗತ ಆರೋಗ್ಯ, ಇನ್ನೊಂದು ಸಾಮಾಜಿಕ ಆರೋಗ್ಯ ಅಂತ, ಸಾರ್ವಜನಿಕ ಆರೋಗ್ಯ. ಎರಡೂ ಕೂಡ ಇಂಪಾರ್ಟೆಂಟ್ ಆಗುತ್ತೆ.
ಸೊ ಕೈ ತೊಳೆಯುವ ಅಭ್ಯಾಸವು ಸೋಂಕು ನಿಯಂತ್ರಣದಲ್ಲಿ ಪರಿಣಾಮಕಾರಿಯಾಗಿರುವ ಪ್ರಮುಖ ಕಾರಣ ಏನು? ಸರಿಯಾದ ಉತ್ತರ ಆಪ್ಷನ್ ಬಿ, ರೋಗಕಾರಕ ಜೀವಿಗಳ ಹರಡುವಿಕೆಯನ್ನು ಕಡಿಮೆ ಮಾಡುತ್ತೆ ಕೈ ತೊಳೆಯುವ ಅಭ್ಯಾಸ. ಹಾಗಾಗಿ ಕೈ ತೊಳೆಯೋದು ಸ್ಟೆಪ್ ಬೈ ಸ್ಟೆಪ್ ಹೇಳ್ಕೊಡ್ತಾರೆ ನೋಡಿ ಶಾಲೆಗಳಲ್ಲಿ. ಕೈಗಳ ಮೇಲ್ಮೆಯಲ್ಲಿ ಬೇರೆ ಬೇರೆ ವಸ್ತುಗಳನ್ನು ಸ್ಪರ್ಶಿಸಿದಾಗ ಸೂಕ್ಷ್ಮ ಜೀವಿಗಳು ಇರಬಹುದು. ಹಾಗಾಗಿ ಕೈ ತೊಳೆಯುವ ಅಭ್ಯಾಸ ಬಹಳ ಮುಖ್ಯ. ಆರೋಗ್ಯ ಸಾಕ್ಷರತೆಯ ಅತ್ಯುತ್ತಮ ಅರ್ಥ ಯಾವುದು? ಆರೋಗ್ಯ ಸಾಕ್ಷರತೆ ಅಂದ್ರೆ ಏನು? ಸರಿಯಾದ ಉತ್ತರ ಆಪ್ಷನ್ ಬಿ, ಆರೋಗ್ಯ ಮಾಹಿತಿಯನ್ನು ಪಡೆಯುವುದು, ಅರ್ಥ ಮಾಡಿಕೊಳ್ಳುವುದು, ಮೌಲ್ಯಮಾಪನ ಮಾಡುವುದು ಮತ್ತು ಸೂಕ್ತ ನಿರ್ಧಾರವನ್ನು ಕೈಗೊಳ್ಳುವುದು. ಇದೆಲ್ಲವೂ ಕೂಡ ಆರೋಗ್ಯ ಸಾಕ್ಷರತೆ ಒಳಗೊಂಡಿರುತ್ತೆ. ಸಾಮಾಜಿಕ ಮಾಧ್ಯಮದಲ್ಲಿ ಆರೋಗ್ಯಕ್ಕೆ ಸಂಬಂಧಿಸಿದಂಥ ತಪ್ಪು ಮಾಹಿತಿ ಹರಡ್ತಾ ಇದೆ. ಸೊ ಆರೋಗ್ಯ ಸಾಕ್ಷರತೆಯುಳ್ಳ ವಿದ್ಯಾರ್ಥಿ ಏನು ಮಾಡಬೇಕಾಗಾದ್ರೆ ನೋಡಿ, ಹೆಲ್ತಿಗೆ ಸಂಬಂಧಪಟ್ಟಂತೆ ಯಾವುದೋ ಒಂದು ಬೀದಿ ಬದಿಯಲ್ಲಿ ಇರುವಂತಹ ಯಾವುದೋ ಒಂದು ಕರೆದಿರುವಂತಹ ಎಣ್ಣೆಯಲ್ಲೇ ಕರೆದಿರುವಂತಹ ಒಂದು ತಿಂಡಿಯನ್ನು ಶೇರ್ ಮಾಡ್ತಾ ಇದ್ರೆ, ಇನ್ಸ್ಟಾಗ್ರಾಮಲ್ಲೆಲ್ಲ ಹಂಚ್ಕೊಳ್ತಾ ಇದ್ರೆ, ಅಂದರೆ ಸಾಮಾಜಿಕ ಮಾಧ್ಯಮದಲ್ಲಿ ಇನ್ಸ್ಟಾಗ್ರಾಮ್ ಇರ್ಬೋದು, ಫೇಸ್ಬುಕ್ ಇರ್ಬೋದು, ವಾಟ್ಸಪ್ಪಲ್ಲಿ, ಅಂಥ ಸಂದರ್ಭದಲ್ಲಿ ಒಬ್ಬ ಆರೋಗ್ಯ ಸಾಕ್ಷರತೆಯನ್ನು ಹೊಂದಿದಂಥ ವಿದ್ಯಾರ್ಥಿ ಏನು ಮಾಡಬೇಕು? ಸೊ ಸರಿಯಾದ ಉತ್ತರ, ಆತ ವಿಶ್ವಾಸಾರ್ಹ ಮೂಲಗಳನ್ನು ಪರಿಶೀಲಿಸಿ ನಂತರ ನಿರ್ಧಾರ ಕೈಗೊಳ್ಳಬೇಕು. ಅಂದರೆ ಯಾವುದೋ ಒಂದು ಶೇರ್ ಆಯಿತು ಅಂದ ತಕ್ಷಣ, ನಾವು ನೋಡಿದ್ದೀವಿ ಇತ್ತೀಚೆಗೆ ಎಲ್ಲೋ ಒಂದು ಪೇಪರ್ ನ್ಯೂಸ್ ಆಗಿತ್ತು. ಏನು ಕೇಳಿದ್ರೆ, ಒಂದು ಮಗು ಸತ್ತೋಗುತ್ತೆ ಒಂದು ಹಾಸ್ಪಿಟ್ಲಲ್ಲಿ, ಯಾವುದೋ ಒಂದು ಕಾಯಿಲೆಗೆ ಸಂಬಂಧಪಟ್ಟಂತೆ ಆ ಮಗು ಸತ್ತೋಗುತ್ತೆ. ಜನರು ಮೂಢನಂಬಿಕೆಯಿಂದ ಏನು ಮಾಡ್ತಾರೆ ಅಂದರೆ, ಆ ಮಗುವಿನ ಮೈ ಮೇಲೆ ಒಂದಷ್ಟು ಚೀಲಗಳ ಉಪ್ಪನ್ನು ಸುರಿದು, ಅದೆಲ್ಲೋ ವಾಟ್ಸಪ್ಪಲ್ಲಿ ಎಲ್ಲೋ ಇನ್ಸ್ಟಾಗ್ರಾಮಲ್ಲಿ ಶೇರ್ ಆಗಿರುತ್ತೆ. ಆ ರೀತಿ ಆ ಮಗುವಿನ ಮೇಲೆ ಉಪ್ಪನ್ನು ಚೆಲ್ಲಿ ಆ ಮಗು ಪುನಃ ಜೀವ ಆಗುತ್ತೆ ಅಂತ ಕಾಯ್ತಾ ಇರ್ತಾರೆ. ಸೊ ಇಂಥವನ್ನೆಲ್ಲ ನಾವು ವಿಶ್ವಾಸಾರ್ಹ ಮೂಲಗಳನ್ನು ಪರಿಶೀಲಿಸಬೇಕು. ಕೆಲವೊಂದು ಇನ್ಸ್ಟಾಗ್ರಾಮ್ ಫೇಸ್ಬುಕ್ಕಲ್ಲಿ ಬರಲ್ಲ ಅಂತಿಲ್ಲ, ಅಂದರೆ ವಾಟ್ಸಪ್ಪಲ್ಲಿ ಕೂಡ ವಿಶ್ವಾಸಾರ್ಹ ಮೂಲಗಳಿಂದ ಹೆಲ್ತ್ ಇಶ್ಯೂಗೆ ರಿಲೇಟೆಡ್ ಆಗಿರುವಂಥ ಅಂಶಗಳು ಕೂಡ ಬರ್ಬೋದು. ಉದಾಹರಣೆಗೆ ಇತ್ತೀಚೆಗೆ KE ಒಂದು ಎಕ್ಸಾಮ್ ಆಯಿತು, ಪೊಲೀಸ್ ಕಾನ್ಸ್ಟೇಬಲ್ ಎಕ್ಸಾಮ್ ಆದಾಗ ಬಿಜಾಪುರದಲ್ಲಿ ಏನಾಯಿತು, ಒಂದು ಕಡೆ OMR ಶೀಟಿಗೆ ಮತ್ತು ಕ್ವಶನ್ ಪೇಪರಿಗೆ ನಂಬರ್ಗಳ ವ್ಯತ್ಯಾಸ ಇದೆ ಅಂತೇಳಿ ಒಂದಷ್ಟು ಮಕ್ಕಳು ಬೈಕಾಟ್ ಮಾಡಿದ್ರು, ಸ್ಟ್ರೈಕ್ ಕೂಡ ಆಯಿತು, ಗಲಾಟೆ ಎಲ್ಲ ಆಯಿತು. ಆನಂತರ KEಯ ನಿರ್ದೇಶಕರೇ ಸ್ವತಃ ಬರ್ತಾರೆ ಯೂಟ್ಯೂಬಲ್ಲಿ ಬಂದು, ಪ್ರಸನ್ನ ಅಂತೇಳಿ, ತುಂಬ ಒಂದು ಹತ್ರ ಒಂದು ಗಂಟೆಯ ಕಾಲ ಒಂದು ಅವೇರ್ನೆಸ್ಸನ್ನು ಮೂಡಿಸ್ತಾರೆ. ಅಂದರೆ ಅವ್ರು ಹೇಳ್ತಾರೆ, ನಾವೆಲ್ಲಿಯೂ ಕೂಡ ಪ್ರಾರಂಭದಿಂದ ಕೊನೆವರೆಗೂ ಎಲ್ಲಿಯೂ ಕೂಡ ಇದು OMR ಶೀಟಿಗೂ ಕ್ವಶನ್ ಪೇಪರಿಗೂ ಟ್ಯಾಲಿ ಆಗುತ್ತೆ ನಂಬರ್ ಅಂತ ಹೇಳಿಲ್ಲ. ಮತ್ತು ನೀವು ಸಮಯ ಹೆಚ್ಚು ಬೇಕಿದ್ರೆ ಅಲ್ಲಿ ನಿಮ್ಮ ಪ್ರಿನ್ಸಿಪಾಲ್ರನ್ನ ಕೇಳಬೇಕಿತ್ತು, ಪೇಪರ್ ತಗೊಂಡು ಹೊರಗಡೆ ಯಾಕೆ ಹೋದ್ರಿ? ಈ ರೀತಿಯಾಗಿ ಒಂದು ಹೆಲ್ದಿ ಆಗಿರುವಂತಹ ವಿಶ್ವಾಸಾರ್ಹ ಮೂಲದ ವಿಚಾರಗಳು ಕೂಡ ಸೋಷಿಯಲ್ ಮೀಡಿಯಾದಲ್ಲಿ ಬರುತ್ತೆ. ಬಟ್ ಅದನ್ನು ನಾವು ಪರಿಶೀಲನೆ ಮಾಡಬೇಕಾಗತ್ತೆ. ಈವನ್ ಆರೋಗ್ಯಕ್ಕೆ ಸಂಬಂಧಪಟ್ಟಂಥ ಅಂಶಗಳು ಕೂಡ ಇರ್ಬೋದು. ಕೆಲವೊಂದು ಸರಿ ಹೆಲ್ತ್ ಮಿನಿಸ್ಟ್ರುಗಳೇ ಬಂದು ತತ್ಕ್ಷಣದಲ್ಲಿ ರೀಚ್ ಆಗಬೇಕು ಅನ್ನೋ ಕಾರಣಕ್ಕೆ ಸೋಷಿಯಲ್ ಮೀಡಿಯಾದಲ್ಲಿ ಬಂದು ಒಂದಿಷ್ಟು ಹೇಳಿಕೆಯನ್ನು ಕೊಡ್ತಾರೆ, ಈ ರೀತಿಯ ವಸ್ತುಗಳನ್ನು ಬಳಸಬೇಡಿ ಈ ರೀತಿಯೆಲ್ಲ. ಸೊ ಹಾಗಾಗಿ ವಿಶ್ವಾಸಾರ್ಹ ಮೂಲ ಬಹಳ ಇಂಪಾರ್ಟೆಂಟ್ ಆಗುತ್ತೆ. ಸೊ ಆರೋಗ್ಯ ಸಾಕ್ಷರತೆಯ ಇರುವಂಥ ಮಗು ಅದನ್ನು ಪರಿಶೀಲಿಸಿ ನಂತರ ನಿರ್ಧಾರ ತಗೊಳ್ಳುತ್ತೆ. ಇನ್ನು ತಂಬಾಕು ಬಳಕೆ ಕುರಿತು ಶಾಲಾ ಆರೋಗ್ಯ ಶಿಕ್ಷಣದಲ್ಲಿ ಅತ್ಯುತ್ತಮ ವಿಧಾನ ಯಾವುದು? ಸೊ ದ ರೈಟ್ ಆನ್ಸರ್ ಇಸ್ ಆಪ್ಷನ್ ಬಿ, ಅಂದರೆ ವೈಜ್ಞಾನಿಕ ಮಾಹಿತಿ, ಅಪಾಯಗಳು, ನಿರ್ಧಾರ ಕೌಶಲ್ಯ ಮತ್ತು ನಿರಾಕರಣ ಕೌಶಲ್ಯವನ್ನು ಬೆಳೆಸೋದು. ಏನಂಗಂದ್ರೆ ನೋಡಿ, ತಂಬಾಕು ಬಳಕೆಯ ಬಗ್ಗೆ ಕೇವಲ ಭಯ ಹುಟ್ಟಿಸೋದಲ್ಲ, ದೀರ್ಘಕಾಲೀನ ವರ್ತನೆ ಬದಲಾವಣೆಗೆ ಸಾಕಾಗಲ್ಲ, ಆರೋಗ್ಯದ ಅಪಾಯಗಳ ಜೊತೆಗೆ ಒತ್ತಡವನ್ನು ನಿರ್ವಹಿಸುವುದು, ಅಂದರೆ ಇಲ್ಲ ಎಂದು ಹೇಳುವಂತಹ ಸಾಮರ್ಥ್ಯ ಮತ್ತು ಆರೋಗ್ಯಕರ ಆಯ್ಕೆಯನ್ನು ಕಲಿಸಬೇಕಾಗತ್ತೆ ಮಗುಗೆ. ಇದರಿಂದ ವಿದ್ಯಾರ್ಥಿಗಳ ಸ್ವಯಂ ನಿರ್ಧಾರ ಸಾಮರ್ಥ್ಯ ಹೆಚ್ಚುತ್ತೆ. ಸೊ ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್. ಏನಿದ್ರ ಒಟ್ಟಾರೆ ಸಾರಾಂಶ ಅಂದರೆ, ನೋಡಿ ಸ್ನೇಹಿತರೆ, ನಾವು ಪ್ರತಿದಿನ ಸಿನಿಮಾಗಳಲ್ಲಿ, ಥಿಯೇಟರ್ಗಳಲ್ಲಿ ನೋಡ್ತೀವಿ. ಏನು ನೋಡ್ತೀವಿ ಕೇಳಿದ್ರೆ, ಸಿನಿಮಾ ಪ್ರಾರಂಭ ಆಗೋಕ್ಕಿಂತ ಮೊದಲು ಸಿಗರೇಟ್ನಿಂದ, ಗುಟ್ಕಾ, ಪಾನ್ ಮಸಾಲದಿಂದ ಆಗುವಂತಹ ಹಾನಿಗಳ ಬಗ್ಗೆ ಅವೇರ್ನೆಸ್ ಮೂಡಿಸ್ತಾರೆ. ಹಾಗಾದರೂ ಕೂಡ ಆಗಲ್ಲ ಅಂತ ಹೇಳುವಂಥ ಅಂಶಗಳು ಇವತ್ತಿನ ಕಾಲೇಜ್ ಮಕ್ಕಳಲ್ಲಿ ಕಂಡು ಬರ್ತಿಲ್ಲ. ಇವತ್ತು ಸಿಗರೇಟ್ ಸೇಯೋದು ಅಥವಾ ಈ ಮಾದಕ ವಸ್ತುಗಳ ವ್ಯಸನಿಗಳಾಗೋದು, ಗುಟ್ಕವನ್ನು, ಅಂದರೆ ಆ ಮಗುವಿಗೆ ಆ ನೈತಿಕತೆ ಧೈರ್ಯವನ್ನು ನಾವು ಉಂಟು ಮಾಡಿಲ್ಲ ಅಂತೇಳಿ. ಮಗುವಿಗೆ ತಂಬಾಕು ಬಳಕೆ ನಾನು ಮಾಡೋದಿಲ್ಲ ಅನ್ನುವಂತಹ ದಿಟ್ಟವಾದ ಉತ್ತರ ಬರಬೇಕು ಅವನ ಸ್ನೇಹಿತರು ಮತ್ತೊಂದು ಸಹವಾಸ ಕೇಳಿದಾಗ. ಹಾಗಾಗಿ ಇದು ಬಹಳ ಮುಖ್ಯವಾಗುತ್ತೆ. ಏನು? ವೈಜ್ಞಾನಿಕ ಮಾಹಿತಿ, ಅಪಾಯಗಳು, ನಿರ್ಧಾರ ಕೌಶಲ್ಯ, ನಿರಾಕರಣ ಕೌಶಲ್ಯ, ಇದು ಕೂಡ ಇಂಪಾರ್ಟೆಂಟ್ ಆಗುತ್ತೆ ಅಂತ. ಪ್ರಥಮ ಚಿಕಿತ್ಸೆ ನೀಡುವ ಸಂದರ್ಭದಲ್ಲಿ ಮೊದಲ ಆದ್ಯತೆ ಸಾಮಾನ್ಯವಾಗಿ ಯಾವುದಕ್ಕೆ ಇರಬೇಕು? ರೈಟ್ ಆನ್ಸರ್ ಇದು ಆಪ್ಷನ್ ಬಿ, ಪರಿಸ್ಥಿತಿಯ ಸುರಕ್ಷತೆ ಮತ್ತು ತುರ್ತು ಜೀವ ರಕ್ಷಣೆ. ತತ್ಕ್ಷಣಕ್ಕೆ ಜೀವವನ್ನು ರಕ್ಷಣೆ ಮಾಡೋದು, ಅದಕ್ಕೆ ಫಸ್ಟ್ ಏಡ್ ಅಂತ ಹೇಳ್ತಾರೆ.
ಮೂರ್ಛೆ ಹೋದ ವ್ಯಕ್ತಿಗೆ ಸಂಬಂಧಿಸಿದಂತೆ ಕೆಳಗಿನ ಯಾವ ಕ್ರಮ ತಪ್ಪಾಗಿದೆ? ರೈಟ್ ಆನ್ಸರ್ ಇಸ್ ಆಪ್ಷನ್ ಸಿ, ಬಾಯಿಗೆ ಬಲವಂತವಾಗಿ ಆಹಾರ ಅಥವಾ ನೀರು ಹಾಕೋದು. ಕೆಲವು ಸಾರಿ ಬಾಯಿ ಕಳಿಸಿ ನೀರು ಹಾಕ್ತಾರೆ, ಹಂಗೆ ಮಾಡಬಾರ್ದು. ಬದಲಾಗಿ ಸುರಕ್ಷಿತ ಪರಿಸರ ಒದಗಿಸಬೇಕು. ಮೂರ್ಛೆ ಹೋದರೆ ಎಲ್ಲರೂ ಗುಂಪಾಗಿ ಸೇರಿಕೊಂಡು ಅವನಿಗೆ ಸಾಂತ್ವನ ಹೇಳಕ್ಕೆ ಹೋಗಬಾರ್ದು. ಅವನಿಗೆ ಸ್ವಲ್ಪ ಫ್ರೀ ವಾತಾವರಣ ಕೊಡಬೇಕು. ಇನ್ನು ಉಸಿರಾಟವನ್ನು ಗಮನಿಸಬೇಕು. ಅಗತ್ಯ ಬಿದ್ದರೆ ತುರ್ತು ವೈದ್ಯಕೀಯ ಎಮರ್ಜೆನ್ಸಿ ಡಾಕ್ಟರ್ ಹೆಲ್ಪನ್ನು ಪಡಿಬೇಕು. ಶಾಲೆಯಲ್ಲಿ ಆರೋಗ್ಯಕರ ವಾತಾವರಣ ನಿರ್ಮಾಣಕ್ಕೆ ಕೆಳಗಿನ ಯಾವುದು ಅತ್ಯಂತ ಸಮಗ್ರ ಕ್ರಮ? ಸೊ ದ ರೈಟ್ ಆನ್ಸರ್ ಈಸ್ ಆಪ್ಷನ್ ಬಿ, ಸ್ವಚ್ಛತೆ, ಸುರಕ್ಷತೆ, ಪೌಷ್ಟಿಕತೆ, ಮಾನಸಿಕ ಕ್ಷೇಮ ಮತ್ತು ಒಳಗೊಳ್ಳುವಿಕೆಯನ್ನು ಒಟ್ಟಾಗಿ ಉತ್ತೇಜಿಸಬೇಕು. ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್. ನೈತಿಕ ಮಾದರಿಯಾಗಿರುವ ಶಿಕ್ಷಕ ಎಂಬ ಪರಿಕಲ್ಪನೆಯು ಯಾವ ಕಲಿಕಾ ತತ್ವಕ್ಕೆ ಹೆಚ್ಚು ಸಂಬಂಧಿಸಿದೆ? ರೈಟ್ ಆನ್ಸರ್ ಇಸ್ ಆಪ್ಷನ್ ಎ, ಅನುಕರಣ ಮತ್ತು ಸಾಮಾಜಿಕ ಕಲಿಕೆ. ನೋಡಿ, ಅಂದರೆ ವಿದ್ಯಾರ್ಥಿಗಳು ಶಿಕ್ಷಕರ ವರ್ತನೆಯನ್ನು ಗಮನಿಸಿ ಅನುಕರಿಸುವ ಸಾಧ್ಯತೆ ಇರುತ್ತೆ. ಶಿಕ್ಷಕರು ಮೌಲ್ಯಗಳನ್ನು ಸ್ವತಃ ಪಾಲಿಸಿದಾಗ ಅವರು ಜೀವಂತ ಮಾದರಿ ಆಗ್ತಾರೆ. ಅಂದರೆ ಎಲ್ಲೋ ಯಾರ್ದೋ ಉದಾಹರಣೆ ಕೂಡ ಅವಶ್ಯಕತೆ ಇರಲ್ಲ. ಶಿಕ್ಷಕ ತಾನೇ ಪ್ರಾಮಾಣಿಕವಾಗಿದ್ದಾನಂದ್ರೆ, ತಾನೇ ನೈತಿಕವಾಗಿದ್ದಾನಂದ್ರೆ ಆಟೋಮೆಟಿಕಲಿ ಮಕ್ಕಳು ಅಬ್ಸರ್ವ್ ಮಾಡೇ ಮಾಡ್ತಾರೆ ಅಂತೇಳಿ. ವಿದ್ಯಾರ್ಥಿಯೊಬ್ಬನು ತಪ್ಪು ಮಾಡಿದಾಗ ಮೌಲ್ಯ ಶಿಕ್ಷಣದ ದೃಷ್ಟಿಯಿಂದ ಶಿಕ್ಷಕರ ಉತ್ತಮ ಕ್ರಮ ಯಾವುದು? ರೈಟ್ ಆನ್ಸರ್ ಇಸ್ ಆಪ್ಷನ್ ಬಿ, ತಪ್ಪಿನ ಪರಿಣಾಮವನ್ನು ಅರ್ಥ ಮಾಡಿಸ್ಬೇಕು, ತಿದ್ದಿಕೊಳ್ಳೋದಕ್ಕೆ ಅವಕಾಶ ಕೊಡಬೇಕು. ಯಾವುದೇ ಕಾರಣಕ್ಕೂ ತತ್ಕ್ಷಣದಲ್ಲಿ ಅವನು ಅವಮಾನಿಸೋದಾಗ್ಲಿ, ಶಾಶ್ವತವಾಗಿ ತರಗತಿಯಿಂದ ಹೊರಗಾಕೋದಾಗ್ಲಿ, ಇತರ ವಿದ್ಯಾರ್ಥಿಗಳ ಮುಂದೆ ಕಾಮಿಡಿ ಮಾಡೋದಾಗ್ಲಿ ಮಾಡಬಾರ್ದು. ಅವನ ತಪ್ಪು ಸಹಜ. ಆ ಏಜಲ್ಲಿ, ಟೀನೇಜಲ್ಲಿ ಈ ರೀತಿಯ ಸಹವಾಸ ದೋಷದಿಂದ ಸ್ನೇಹಿತರನ್ನ ಖುಷಿಪಡಿಸೋಕ್ಕೋಸ್ಕರ ಸಣ್ಣ ಪುಟ್ಟ ತಪ್ಪುಗಳು ಆಗ್ತವೆ. ಅವಕ್ಕೆ ಅದನ್ನು ಅರ್ಥ ಮಾಡಿಸ್ಬೇಕು ಮತ್ತು ತಿದ್ಕೊಳ್ಳೋದಕ್ಕೊಂದು ಅವಕಾಶ ಕೊಡಬೇಕು. ಜವಾಬ್ದಾರಿ ಎಂಬ ಮೌಲ್ಯವನ್ನು ಬೆಳೆಸಲು ಅತ್ಯಂತ ಪರಿಣಾಮಕಾರಿ ತರಗತಿ ಚಟುವಟಿಕೆ ಯಾವುದು? ರೈಟ್ ಆನ್ಸರ್ ಇಸ್ ಆಪ್ಷನ್ ಬಿ, ವಿದ್ಯಾರ್ಥಿಗಳಿಗೆ ಅರ್ಥಪೂರ್ಣ ಜವಾಬ್ದಾರಿಗಳನ್ನು ನೀಡಿ ಅವುಗಳನ್ನು ನಿರ್ವಹಿಸಲು ಅವಕಾಶ ಕೊಡಬೇಕು. ಇದನ್ನು ನಾವು ಉದಾಹರಣೆಗೆ ನೋಡ್ಬೇಕಂದ್ರೆ ಸ್ಕೂಲ್ ಕ್ಯಾಬಿನೆಟ್, ಇಲ್ಲಿ ಇಂಡೈರೆಕ್ಟ್ ಆಗಿ ಹೇಳಿದ್ದಾರೆ. ನೇರವಾಗಿ ನಾವು ಅದಕ್ಕೆ ಎಕ್ಸಾಂಪಲ್ ಕೊಡೋದಾದ್ರೆ ಸ್ಕೂಲ್ ಕ್ಯಾಬಿನೆಟ್ ನೋಡಿ, ಎಲ್ಲಿ ಪ್ರಧಾನಮಂತ್ರಿ ಆದವನು, ಆರೋಗ್ಯ ಮಂತ್ರಿ ಆದವನು, ಶಿಕ್ಷಣ ಮಂತ್ರಿ ಆದವನು, ಪರಿಸರ ಮಂತ್ರಿ ಆದವನು ಎಷ್ಟು ಚೆನ್ನಾಗಿ ಕೆಲಸ ಮಾಡ್ತಾರೆ ಮಕ್ಕಳು. ಅಂದರೆ ರೆಸ್ಪಾನ್ಸಿಬಿಲಿಟಿ ಕೊಡಬೇಕು. ನೀವು ಉದಾಹರಣೆಗೆ ಯಾವುದಾದ್ರೂ ಮಗು ತುಂಬ ಗಲಾಟೆ ಮಾಡ್ತಿದೆ ಅಂದರೆ ಅವನನ್ನ ಸ್ಕೂಲ್ ಕ್ಲಾಸ್ ರೆಪ್ರೆಸೆಂಟೇಟಿವ್ ಆಗಿ ಮಾಡಿ, ಅವನನ್ನ ಕ್ಲಾಸಿಗೆ ಲೀಡರ್ ಆಗಿ ಮಾಡಿ, ಯಾರಾದರೂ ಗಲಾಟೆ ಮಾಡಿದ್ರೆ ಬಂದು ರಿಪೋರ್ಟ್ ಮಾಡಿ ಅಂತ ಹೇಳಿ, ಆ ಮಗುವಿನಲ್ಲಿ ಆ ಜವಾಬ್ದಾರಿಯ ಕಾರಣದಿಂದಾಗಿ ಆಟೋಮೆಟಿಕ್ ಆಗಿ ಬದಲಾವಣೆಗಳು ಆಗ್ತವೆ ಅಂತ. ಕೆಳಗಿನವುಗಳಲ್ಲಿ ಸಹಕಾರ ಮೌಲ್ಯವನ್ನು ಹೆಚ್ಚು ಬಳಸುವ ಚಟುವಟಿಕೆ ಯಾವುದು? ರೈಟ್ ಆನ್ಸರ್ ಇಸ್ ಆಪ್ಷನ್ ಬಿ, ಗುಂಪು ಆಧಾರಿತ ಸಮಸ್ಯೆ ಪರಿಹಾರ. ಅಂದರೆ ಎಲ್ಲರೂ ಸೇರಿಕೊಂಡು, ಎಲ್ಲ ಮಕ್ಕಳು ಸೇರಿಕೊಂಡು ಒಂದು ಪ್ರಾಬ್ಲಮ್ಗೆ ಸೊಲ್ಯೂಷನ್ ಕೊಂಡ್ಕೊಳ್ಳುವಂಥದ್ದು. ಅಂದರೆ ಸಹಕಾರ ಅಂದರೆ ಇತರರ ಜೊತೆಗೆ ಸೇರಿ ಸಾಮಾನ್ಯ ಗುರಿ ಸಾಧಿಸೋದು. ನೋಟ್ ಮಾಡ್ಕೊಳ್ಳಿ, ಇತರರೊಂದಿಗೆ ಸೇರಿ, ಬೇರೆ ಮಕ್ಕಳ ಜೊತೆಗೆ ಸೇರಿ ಸಾಮಾನ್ಯ ಗುರಿ ಅಂದರೆ ಎಲ್ಲ ಮಕ್ಕಳು ಸೇರಿ ಒಂದು ಕಾಮನ್ ಪ್ರಾಬ್ಲಮನ್ನು ಸಾಲ್ವ್ ಮಾಡೋದು ಅಂತೇಳಿ. ಹೀಗಾಗಿ ಸಹಕಾರದ ಮೌಲ್ಯವನ್ನು ಹೆಚ್ಚಿಸೋದಕ್ಕೋಸ್ಕರ ಗುಂಪು ಆಧಾರಿತ ಸಮಸ್ಯೆ ಪರಿಹಾರ ಮುಖ್ಯವಾಗುತ್ತೆ. ಆರೋಗ್ಯ ಮತ್ತು ಮೌಲ್ಯ ಶಿಕ್ಷಣವನ್ನು ಪ್ರತ್ಯೇಕವಾಗಿ ಬೋಧಿಸೋದಕ್ಕಿಂತಲೂ ಸಮಗ್ರವಾಗಿ ಬೋಧಿಸೋದ್ರ ಪ್ರಯೋಜನ ಏನು? ನೋಡಿ, ಸಾಮಾನ್ಯವಾಗಿ ಆರೋಗ್ಯ ಮತ್ತು ನೈತಿಕ ಶಿಕ್ಷಣ ಅಂತೇಳಿ ಎರಡು ಒಟ್ಟಾರೆಯಾಗೇನೆ ಕೂಡಿಸ್ಕೊಂಡೇ ಬೋಧಿಸ್ತೇವೆ. ಅಂದರೆ ಒಂದಕ್ಕೊಂದು ಅವು ಏನು ಕೇಳಿದ್ರೆ ಒಂದಕ್ಕೊಂದು ಡಿಪೆಂಡ್ ಆಗಿದವು. ಆರೋಗ್ಯ ಬೇರೆ ಅಲ್ಲ, ಮೌಲ್ಯ ಬೇರೆ ಅಲ್ಲ ಅನ್ನುವಂಥ ಅರ್ಥ. ಯಾಕಂದರೆ ಆರೋಗ್ಯಕರ ನಿರ್ಧಾರಗಳ ಜೊತೆಗೆ ನೈತಿಕ ಜವಾಬ್ದಾರಿ ಕೂಡ ಬೆಳೆಸಬಹುದು ಅಂತೇಳಿ. ಸ್ವಯಂ ಶಿಸ್ತು ಅತ್ಯುತ್ತಮ ಲಕ್ಷಣ ಯಾವುದು? ಸೆಲ್ಫ್ ಡಿಸಿಪ್ಲಿನ್. ಸರಿ ಉತ್ತರ ಆಪ್ಷನ್ ಬಿ, ಆಂತರಿಕ ಅರಿವು, ಜವಾಬ್ದಾರಿಯಿಂದ ಸೂಕ್ತ ವರ್ತನೆ ಆಯ್ಕೆ ಮಾಡುವಂಥದ್ದು. ಏನಿದು? ಸೆಲ್ಫ್ ಡಿಸಿಪ್ಲಿನ್. ವಿದ್ಯಾರ್ಥಿಗಳಲ್ಲಿ ಆರೋಗ್ಯಕರ ಆತ್ಮಗೌರವ ಬೆಳೆಸಲು ಶಿಕ್ಷಕರು ಯಾವ ವಿಧಾನ ಅನುಸರಿಸಬೇಕು? ಆರೋಗ್ಯಕರ ಆತ್ಮಗೌರವವನ್ನು ಬೆಳೆಸೋದಕ್ಕೆ ರೈಟ್ ಆನ್ಸರ್ ಇಸ್ ಆಪ್ಷನ್ ಸಿ, ಪ್ರಯತ್ನ, ಪ್ರಗತಿ ಮತ್ತು ವೈಯಕ್ತಿಕ ಸಾಮರ್ಥ್ಯಗಳನ್ನು ಗುರುತಿಸಬೇಕು. ಆವಾಗ ಅವರಿಗೆ ಆತ್ಮಗೌರವ ಉಂಟಾಗತ್ತೆ. ನೀನು ತುಂಬ ಚೆನ್ನಾಗಿ ಓದ್ತಿದೀಯ ಅಂತ, ತುಂಬ ಒಳ್ಳೆ ಹುಡುಗ ನೀನು ಅಂತ ಹೇಳಿದ್ರೆ, ಅಥವಾ ಪ್ರಯತ್ನಕ್ಕೆ ಪುಷ್ಟೀಕರಣ ಕೊಟ್ಟರೆ, ವೈಯಕ್ತಿಕ ಸಾಮರ್ಥ್ಯಗಳನ್ನು, ಎಫರ್ಟನ್ನು ಗುರುತಿಸಿದಾಗ ಮಗುವಿನಲ್ಲಿ ಒಂದು ಸೆಲ್ಫ್ ಗೌರವ ಉಂಟಾಗತ್ತೆ. ಮೌಲ್ಯ ಸ್ಪಷ್ಟೀಕರಣ ವಿಧಾನದಲ್ಲಿ ಮುಖ್ಯವಾಗಿ ಏನು ನಡೆಯುತ್ತೆ? ರೈಟ್ ಆನ್ಸರ್ ಇದು ಆಪ್ಷನ್ ಬಿ,
ವಿದ್ಯಾರ್ಥಿಗಳು ತಮ್ಮ ಆಯ್ಕೆ, ಕಾರಣ ಮತ್ತು ಪರಿಣಾಮಗಳನ್ನು ಪರಿಶೀಲಿಸಿ ಮೌಲ್ಯಗಳ ಬಗ್ಗೆ ಸ್ಪಷ್ಟತೆಯನ್ನು ಪಡೀತಾರೆ. ಅಂದರೆ ಏನು ಕೇಳಿದ್ರೆ, ಮೌಲ್ಯ ಸ್ಪಷ್ಟೀಕರಣ ವಿಧಾನದಲ್ಲಿ ಶಿಕ್ಷಕರು ಮೌಲ್ಯವನ್ನು ಬಲವಂತವಾಗಿ ಹೇರೋದಿಲ್ಲ, ಬದಲಾಗಿ ವಿದ್ಯಾರ್ಥಿಗಳಿಗೆ ಚಿಂತನೆಗೆ ಒಳಪಡಿಸ್ತಾರೆ. ಚಿಂತನೆಗೆ ಮಗು ಒಳಪಡುತ್ತೆ. ಚಿಂತನೆಗೆ ಒಳಪಟ್ಟ ನಂತರ ವಿದ್ಯಾರ್ಥಿಗಳು ತಮ್ಮ ಆಯ್ಕೆಗಳ ಕಾರಣ, ಅದರಿಂದ ಪರಿಣಾಮಗಳನ್ನು ಪರಿಶೀಲಿಸ್ತಾರೆ. ಇದರಿಂದ ವೈಯಕ್ತಿಕ ಮೌಲ್ಯಗಳ ಕುರಿತು ಸ್ಪಷ್ಟ ಅರಿವು, ಸ್ವಯಂ ಅರಿವು ಕೂಡ ಮೂಡುತ್ತೆ. ಕೆಳಗಿನವುಗಳಲ್ಲಿ ಪರಿಸರ ಆರೋಗ್ಯಕ್ಕೆ ಸಂಬಂಧಿಸಿದಂತೆ ಅತ್ಯಂತ ಸೂಕ್ತ ಕ್ರಮ ಯಾವುದು? ರೈಟ್ ಆನ್ಸರ್ ಇಸ್ ಆಪ್ಷನ್ ಬಿ, ನೀರು, ಗಾಳಿ ಮತ್ತು ಪರಿಸರ ಮಾಲಿನ್ಯವನ್ನು ಕಡಿಮೆ ಮಾಡುವ ಅಭ್ಯಾಸ ಬೆಳೆಸುವುದು. ಆರೋಗ್ಯಕರ ಶಾಲೆಯ ಪರಿಕಲ್ಪನೆಯಲ್ಲಿ ಮಾನಸಿಕ ಆರೋಗ್ಯಕ್ಕೆ ಸಂಬಂಧಿಸಿದ ಪ್ರಮುಖ ಅಂಶ ಯಾವುದು? ರೈಟ್ ಆನ್ಸರ್ ಇಸ್ ಆಪ್ಷನ್ ಬಿ, ಸುರಕ್ಷಿತ, ಬೆಂಬಲಕಾರಿ ಮತ್ತು ಭೇದ ಭಾವರಹಿತ ವಾತಾವರಣ ಸೃಷ್ಟಿ ಮಾಡುವುದು. ಒಬ್ಬ ವಿದ್ಯಾರ್ಥಿ ಪದೇ ಪದೇ ವಿಫಲನಾಗ್ತಾ ಇರೋದ್ರಿಂದ ನಾನು ಯಾವುದಕ್ಕೂ ಯೋಗ್ಯನಲ್ಲ ಅಂತ ಹೇಳ್ತಾನೆ. ಹಾಗಾದ್ರೆ ಶಿಕ್ಷಕರ ಸೂಕ್ತ ಪ್ರತಿಕ್ರಿಯೆ ಯಾವ ರೀತಿ ಇರಬೇಕು? ಸೊ ದ ರೈಟ್ ಆನ್ಸರ್ ಇಸ್ ಆಪ್ಷನ್ ಸಿ, ಅವನ ಸಾಮರ್ಥ್ಯಗಳನ್ನು ಗುರುತಿಸಬೇಕು, ಸಾಧಿಸಬಹುದಾದ ಗುರಿಗಳನ್ನು ರೂಪಿಸೋದಕ್ಕೆ ಅವನಿಗೆ ಸಹಾಯ ಮಾಡಬೇಕು, ಅವನಿಗೆ ಹೆಲ್ಪಿಂಗ್ ಹ್ಯಾಂಡನ್ನು ನೀಡುವಂಥದ್ದು ಬಹಳ ಮುಖ್ಯವಾಗುತ್ತೆ. ಇದನ್ನು ವಿವರಿಸೋದಾದ್ರೆ ನೋಡಿ, ನಾನು ಯಾವುದಕ್ಕೂ ಯೋಗ್ಯನಲ್ಲ ಎಂಬ ಮಾತು ಕಡಿಮೆ ಆತ್ಮವಿಶ್ವಾಸ ಅಥವಾ ನಿರಾಶೆಯ ಸೂಚನೆ ಆಗಿರಬಹುದು. ಸೊ ಶಿಕ್ಷಕರು ವಿದ್ಯಾರ್ಥಿಯ ಬಲಗಳನ್ನು ಗುರುತಿಸಿ ಸಣ್ಣ ಸಣ್ಣ ಅಥವಾ ಸಾಧಿಸಬಹುದಾದ ಗುರಿಗಳನ್ನು ಅವನಿಗೆ ಕೊಡಬೇಕು. ಅಂದರೆ ಇಡೀ ಕ್ಲಾಸಲ್ಲಿ ಎಲ್ಲ ಮಕ್ಕಳು ಕೂಡ 90 ಅಬೋವ್ ಸ್ಕೋರ್ ಮಾಡುವಂಥ ಮಕ್ಕಳು ಇರಲ್ಲ. ಕೆಲವೊಬ್ಬರು 25 ಇರ್ತಾರೆ. ಅವರಿಗೆ ಚಿಕ್ಕ ಚಿಕ್ಕ ಗುರಿಗಳನ್ನು ಕೊಡಬೇಕು. ಚಿಕ್ಕ ಚಿಕ್ಕ ಪದ್ಯವನ್ನು ಕಲಿಸೋದು, ಸಮ್ಮರಿ ಕಲಿಸೋದು, ಲೆಟರ್ ಕಳಿಸೋದು, ಈ ರೀತಿ, ಅಥವಾ ಪ್ರೊಫೈಲ್ ರೈಟಿಂಗ್ ಕಳಿಸೋದು ಇಂಗ್ಲೀಷಲ್ಲಾದರೆ. ಕನ್ನಡದಲ್ಲಾದರೆ ಚಿಕ್ಕ ಚಿಕ್ಕ ಪದ್ಯಗಳನ್ನು ಕಳಿಸೋದು, ಎಸ್ಸೆ ರೈಟಿಂಗ್ ಕಳಿಸೋದು. ಅಂದರೆ ಅವ್ರಿಗೆ ವಿಫಲ ಆಗಲ್ಲ ಅಂತ ಅನ್ನಿಸ್ಬೇಕು ಅವನಿಗೆ. ಫಸ್ಟಿಗೆ ಅವನಿಗೆ 25 ಮಾರ್ಕ್ಸಿಗೆ ರೀಚ್ ಮಾಡಿಸ್ಬೇಕು, ಆನಂತರ 30 ಮಾರ್ಕ್ಸಿಗೆ, ನಂತರ 35 ಮಾರ್ಕ್ಸಿಗೆ, ಈ ರೀತಿಯನ್ನು ಅವನನ್ನು ಇಂಪ್ರೂವ್ ಮಾಡ್ತಾ ಹೋಗಬೇಕು ಅಂತ. ಅವನಿಗೆ ವಿಶೇಷವಾಗಿ ಅವನಿಗೆ ಹೆಲ್ಪಿಂಗ್ ಹ್ಯಾಂಡ್ ಕೊಡಬೇಕು. ಸಹಿಷ್ಣುತೆ ಮೌಲ್ಯವನ್ನು ಅರ್ಥೈಸುವುದು ಯಾವುದು? ರೈಟ್ ಆನ್ಸರ್ ಇದು ಆಪ್ಷನ್ ಬಿ, ಭಿನ್ನಾಭಿಪ್ರಾಯ ಮತ್ತು ವೈವಿಧ್ಯತೆಯ ಗೌರವದಿಂದ ಸ್ವೀಕರಿಸುವಂಥ ಸಾಮರ್ಥ್ಯ. ಆರೋಗ್ಯಕರ ಶಿಕ್ಷಣದಲ್ಲಿ ಪಿಯರ್ ಎಜುಕೇಶನ್, ಪಿಯರ್ ಮೀನ್ಸ್ ಗ್ರೂಪ್ ಅಂತೇಳಿ, ಪರಿಣಾಮಕಾರಿಯಾಗಲು ಪ್ರಮುಖ ಕಾರಣ ಏನು? ಸೊ ದ ರೈಟ್ ಆನ್ಸರ್ ಇಸ್ ಆಪ್ಷನ್ ಬಿ, ಸಮವಯಸ್ಕರ ಅನುಭವ ಮತ್ತು ಸಂವಹನ ಕಲಿಕೆಗೆ ಪ್ರಭಾವ ಬೀರುತ್ತೆ. ಹಾಗಾಗಿ ಪಿಯರ್ ಎಜುಕೇಷನ್ ಇಂಪಾರ್ಟೆಂಟ್. ಅಂದರೆ ಪಿಯರ್ ಎಜುಕೇಷನ್ನಲ್ಲಿ ಮಕ್ಕಳು ತಮ್ಮ ಸಮವಯಸ್ಕರಿಂದ ಮಾಹಿತಿ ಮತ್ತು ಅನುಭವವನ್ನು ಸ್ವೀಕರಿಸ್ತಾರೆ. ಸೂಕ್ತ ತರಬೇತಿ ಮತ್ತು ಶಿಕ್ಷಕರ ಮಾರ್ಗದರ್ಶನ ಜೊತೆಗೆ ಇದು ಆರೋಗ್ಯಕರ ವರ್ತನೆಯನ್ನು ಉತ್ತೇಜನ ಮಾಡುತ್ತೆ. ವಿದ್ಯಾರ್ಥಿಗಳಲ್ಲಿ ನೈತಿಕ ನಿರ್ಧಾರ ಸಾಮರ್ಥ್ಯವನ್ನು ಅಳೆಯಲು ಕೆಳಗಿನ ಯಾವುದು ಹೆಚ್ಚು ಸೂಕ್ತ? ರೈಟ್ ಆನ್ಸರ್ ಇಸ್ ಆಪ್ಷನ್ ಬಿ, ನೈತಿಕ ದ್ವಂದ್ವಗಳನ್ನು ಒಳಗೊಂಡ ಪರಿಸ್ಥಿತಿಗಳ ವಿಶ್ಲೇಷಣೆ. ನೈತಿಕ ನಿರ್ಧಾರ ಸಾಮರ್ಥ್ಯವನ್ನು ಕೇವಲ ವ್ಯಾಖ್ಯಾನ ಕಂಠಪಾಠದಿಂದ ಸರಿಯಾಗಿ ಅಳೆಯೋಕ್ಕೆ ಆಗಲ್ಲ. ಸೊ ನೈಜ ಜೀವನದಂಥ ಪರಿಸ್ಥಿತಿಯನ್ನು ನೀಡಿ ವಿದ್ಯಾರ್ಥಿಗಳಿಗೆ ಕಾರಣ, ಪರಿಣಾಮ ಮತ್ತು ಮೌಲ್ಯಗಳನ್ನು ಹೆಂಗೆ ಪರಿಗಣಿಸ್ತಾನೆ ಅಂತೇಳಿ ಗಮನಿಸಬೇಕು. ಆರೋಗ್ಯದ ಪ್ರಚಾರ ಮತ್ತು ರೋಗದ ಚಿಕಿತ್ಸೆಗಳ ನಡುವಿನ ಮುಖ್ಯ ವ್ಯತ್ಯಾಸ ಏನು? ಸರಿ ಉತ್ತರ ಆಪ್ಷನ್ ಬಿ, ಆರೋಗ್ಯ ಪ್ರಚಾರವು ಆರೋಗ್ಯಕರ ವರ್ತನೆ ಮತ್ತು ಪರಿಸರವನ್ನು ಉತ್ತೇಜಿಸುತ್ತೆ. ಚಿಕಿತ್ಸೆ ಈಗಾಗಲೇ ಉಂಟಾದ ಕಾಯಿಲೆಯನ್ನು ನಿರ್ವಹಿಸುತ್ತೆ. ಶಾಲೆಯಲ್ಲಿ ಮೌಲ್ಯ ಶಿಕ್ಷಣ ಪರಿಣಾಮಕಾರಿ ಆಗಿದೆಯೇ ಎಂಬುದನ್ನು ತಿಳಿಯಲು ಯಾವ ವಿಧಾನ ಸೂಕ್ತ? ಸೊ ರೈಟ್ ಆನ್ಸರ್ ಇಸ್ ಆಪ್ಷನ್ ಬಿ, ನೈಜ ಜೀವನದ ವರ್ತನೆ, ನಿರ್ಧಾರಗಳು ಮತ್ತು ಸಾಮಾಜಿಕ ಸಂವಹನಗಳನ್ನು ಗಮನಿಸಬೇಕಾಗತ್ತೆ. ಅಂದ್ರೆ ಏನು ಕೇಳಿದ್ರೆ ನೋಡಿ, ಕೇವಲ ವ್ಯಾಖ್ಯಾನಗಳನ್ನು ನೆನ್ಪಿಟ್ಕೊಳ್ಳೋದ್ರಿಂದ ಇದನ್ನು ಅಳೆಯೋಕ್ಕೆ ಸಾಧ್ಯವಿಲ್ಲ. ವಿದ್ಯಾರ್ಥಿ ನೈಜ ಜೀವನದಲ್ಲಿ ನೈಜ ಪರಿಸ್ಥಿತಿಯಲ್ಲಿ ಯಾವ ರೀತಿ ವರ್ತಿಸ್ತಾನೆ, ನಿರ್ಧಾರ ತೆಗೆದುಕೊಳ್ತಾನೆ. ಅಂದರೆ ಯಾವ್ದಾದ್ರು ಒಂದು ಸಮಸ್ಯೆ ಕೊಟ್ಟು ಒಬ್ಬ ಭಿಕ್ಷುಕ ರಸ್ತೆ ಬದಿಯಲ್ಲಿ ತಲೆ ತಿರುಗಿ ಬಿದ್ದಿರ್ತಾನೆ, ನೀನು ಏನು ಮಾಡ್ತೀಯ ಕೇಳಿದ್ರೆ ಮಗು ಆಟೋಮೆಟಿಕಲಿ ಹೇಳುತ್ತೆ, ಇಲ್ಲ ನಾನು ನನ್ನ ಬ್ಯಾಗನ್ನು ತೆಗೆದು ನೀರು ಕೊಡ್ತೀನಿ, ವಾಟರ್ ಬಾಟ್ಲಲ್ಲಿ ಅವರಿಗೆ ಹೆಲ್ಪ್ ಮಾಡ್ತೀನಿ, ನಮ್ಮ ಅಪ್ಪನಿಗೆ ಅಥವಾ ನಮ್ಮ ಸ್ನೇಹಿತನಿಗೆ ಫೋನ್ ಮಾಡಿ ಆಟೋ ಬರೋಕ್ಕೆ ಹೇಳ್ತೀನಿ, ಹಾಸ್ಪಿಟ್ಲಿಗೆ ಸೇರಿಸ್ತೀನಿ, ಸುಳ್ಳು ಹೇಳ್ಬೋದು. ಹಾಗಾಗಿ ನೈಜ ಜೀವನದಲ್ಲಿ ಅವನ ವರ್ತನೆ ಏನು, ಅದೇ ನಿಜವಾಗ್ಲೂ ಒಂದು ಭಿಕ್ಷುಕಲ್ಲಿ ಬಿದ್ದಿದ್ರೆ ಅವನು ಏನು ಮಾಡ್ತಾನೆ, ಅವನ ನಿರ್ಧಾರಗಳು ಏನಿರ್ತವೆ, ಸಾಮಾಜಿಕ ಸಂವಹನ ಹೆಂಗಿರುತ್ತೆ, ಇದನ್ನು ಗಮನಿಸಬೇಕು ಅಂತ. ಸ್ನೇಹಿತರೆ, ಸೆಷನ್ ಕೊನೆಯ ಪ್ರಶ್ನೆ ಈ ರೀತಿದೆ: ಆರೋಗ್ಯ ಮತ್ತು ಮೌಲ್ಯ ಶಿಕ್ಷಣದ ಅಂತಿಮ ಗುರಿಯನ್ನು ಅತ್ಯಂತ ಸಮಗ್ರವಾಗಿ ಸೂಚಿಸುವುದು ಯಾವುದು? ಸರಿಯಾದ ಉತ್ತರ ಆಪ್ಷನ್ ಸಿ, ಆರೋಗ್ಯಕರ, ಜವಾಬ್ದಾರಿಯುತ, ನೈತಿಕ, ಸ್ವಾವಲಂಬಿ ಮತ್ತು ಸಾಮಾಜಿಕ ಜವಾಬ್ದಾರಿಯುತವಾಗಿ ವ್ಯಕ್ತಿಯನ್ನು ರೂಪಿಸುವುದು. ದಿಸ್ ಇಸ್ ದ ರೈಟ್ ಆನ್ಸರ್. ಸ್ನೇಹಿತರೆ, ಇದಾಗಿತ್ತು PSTR, HSTR ಮತ್ತು GPT ಶಿಕ್ಷಕರ ನೇಮಕಾತಿಗೆ ಸಂಬಂಧಪಟ್ಟಂತ ಒಂದು ಇಂಪಾರ್ಟೆಂಟ್ ಮೌಲ್ಯ ಶಿಕ್ಷಣ ಮತ್ತು ಆರೋಗ್ಯ ಶಿಕ್ಷಣಕ್ಕೆ ಸಂಬಂಧಪಟ್ಟಂತ ಸೆಷನ್.
ಸ್ನೇಹಿತರೆ, ಟೀಚರ್ ಅಪಾಯಿಂಟ್ಮೆಂಟ್ಗೆ ಸಂಬಂಧಪಟ್ಟಂತೆ ನಿಮಗೆ ಯಾವುದಾದ್ರೂ ಸೆಷನ್ ಬೇಕಾದರೆ, ಯಾವುದಾದ್ರೂ ಟಾಪಿಕ್ ಬೇಕಾದರೆ ದಯವಿಟ್ಟು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ಸ್ನೇಹಿತರೆ, ಕಂಟೆಂಟ್ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ನಮ್ಮ ಚಾನಲ್ ಫಸ್ಟ್ ಟೈಮ್ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡೋಕ್ಕೆ ಮರಿಬೇಡಿ ಅಂತ ಹೇಳ್ತಾ ಇವತ್ತಿನ ಸೆಷನ್ ಕಂಪ್ಲೀಟ್ ಮಾಡ್ತಾ ಇದ್ದೀವಿ. ಜೈ ಹಿಂದ್.